ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ದೇವದುರ್ಗ ತಾಲೂಕಿನ ಹೇಮನಾಳ ಶಾವಂತಗೆರ ಗ್ರಾಮದಲ್ಲಿ ಇಡಿ ಅಧಿಕಾರಿಗಳ ದಾಳಿ. ಶಿವಶಂಕರಪ್ಪ ಸಾಹುಕಾರ ಮನೆ, ಅಭ್ಯರ್ಥಿಯೊಬ್ಬರ ಮನೆ ತಪಾಸಣೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭ. ಕೃಷಿ ವಿಶ್ವವಿದ್ಯಾಲಯದಲ್ಲಿ 6ನೇ ರಾಷ್ಟ್ರೀಯ ಸಂಶೋಧನಾ ಸಮ್ಮೇಳನ. ಸಂಶೋಧನೆಗಳು ಸಮಸ್ಯೆಗಳ ಪರಿಹಾರಕ್ಕೆ ವೇದಿಕೆಯಾಗಲಿ. ಡಾಕ್ಟರ್ ಶಶಿಕಾಂತ್ ಹುಡಿಕೇರಿ. ಆಗಸ್ಟ್ 28ರಂದು ಬೆಂಗಳೂರಿನಲ್ಲಿ ಎಸ್ಸಿ/ಎಸ್ಟಿ ನೌಕರರ ಐಕ್ಯತಾ ಸಮ್ಮೇಳನ. ಡಿ ಶಿವಶಂಕರ್. ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ವರದಿ ಜಾರಿಗೆ. ಆಗಸ್ಟ್ 31ರಂದು ಸಂತೆಕಲ್ಲೂರಿನಲ್ಲಿ ಜಾಗೃತಿ ಸಮಾವೇಶ. ಶರಣಪ್ಪ ಮರಳಿ. ಗ್ರಾಮ ಪಂಚಾಯಿತಿ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ. ಗ್ಯಾರಂಟಿ ಯೋಜನೆ ಪ್ರಗತಿ ಸಭೆ. ಮೃತಪಟ್ಟ ಫಲಾನುಭವಿಗಳ ಖಾತೆಗೆ ಹಣ, ಅಧಿಕಾರಿಗಳೇ ಹೊಣೆ. ಪವನ್ ಕಿಶೋರ್. ಮತ್ತು ಸಾಯಿ ಧ್ಯಾನ ಮಂದಿರದಲ್ಲಿ ಸಂತೋಷ್ ಪಾಟೀಲ್ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ ಇವರ ಸ್ವಗ್ರಾಮ ಹೇಮನಾಳ ಹಾಗೂ ಕೆಪಿಎಸ್ಸಿ ನೇಮಕಾತಿ ಹೊಂದಿರುವ ಶಾವಂತಗೆರ ಗ್ರಾಮದ ಸುಗುರೇಶ ಎಂಬುವವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ತಪಾಸಣೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾಹುಕಾರ ಇವರ ಅವಧಿಯಲ್ಲಿ ನೇಮಕಾತಿ ಹೊಂದಿದ ಪಶು ವೈದ್ಯಾಧಿಕಾರಿಗಳಾಗಿ ನೇಮಕವಾಗಿರುವ ಅಭ್ಯರ್ಥಿಗಳ ಬ್ಯಾಂಕ್ ವಹಿವಾಟು, ಇತರೆ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಬೆಂಗಳೂರಿನಿಂದ ಆಗಮಿಸಿರುವ ಅಧಿಕಾರಿಗಳು ಶಿವಶಂಕರಪ್ಪ ಇವರಿಗೆ ಸೇರಿದ ಚಿರ ಮತ್ತು ಚರ ಆಸ್ತಿ ವಿವರಗಳನ್ನು ಸಹ ತಪಾಸಣೆ ನಡೆಸಿದ್ದಾರೆ. ಕುಟುಂಬ ವರ್ಗದವರ ಮಾಹಿತಿಯೂ ಸೇರಿದಂತೆ ಜಮೀನು, ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಸಹ ಸಂಗ್ರಹಿಸಲಾಗಿದೆ ಎಂದು ಹೇಳಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿಯೂ ಪಶು ವೈದ್ಯಾಧಿಕಾರಿಗಳಾಗಿ ನೇಮಕಗೊಂಡಿರುವ ಅಭ್ಯರ್ಥಿಗಳ ಮಾಹಿತಿ ಇಡಿ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಪ್ರಕರಣದಲ್ಲಿ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರನ್ನು ಪ್ರಕರಣ ಬಾಕಿ ಇರುವಾಗಲೇ ಮತ್ತೆ ರಾಜ್ಯ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿ ನಾಗೇಂದ್ರ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕು ಹಾಗೂ ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಪೂರ್ಣಗೊಳ್ಳುವವರೆಗೂ ಅವರಿಗೆ ಸಚಿವ ಸ್ಥಾನ ನೀಡಬಾರದು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿಕೊಳ್ಳುತ್ತಿರುವ ಸರ್ಕಾರ ಪ್ರಕರಣ ಎದುರಿಸುತ್ತಿರುವ ವ್ಯಕ್ತಿಯನ್ನು ಮತ್ತೆ ಸಚಿವರನ್ನಾಗಿ ಮಾಡಿರುವುದು ಸಾರ್ವಜನಿಕರಿಗೆ ತಪ್ಪು ಸಂದೇಶ ನೀಡುತ್ತಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದರು. ವಾಲ್ಮೀಕಿ ನಿಗಮದ ಹಣ ಎಲ್ಲಿಗೂ ಹೋಯಿತು? ಎಲ್ಲಿಗೂ ಹೋಯಿತು? ನಿಗಮದ 177 ಕೋಟಿ ಎಲ್ಲಿಗೂ ಹೋಯಿತು? ಎಲ್ಲಿಗೂ ಹೋಯಿತು? ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, बोलो भारत माता की जय. भारतीय जनता पार्ಟಿಯ ಜಿಲ್ಲಾ ಜನತಾ ಪಾರ್ಟಿ ಸನ್ಮಾನ್ಯ ಶ್ರೀ ನಾಗೇಂದ್ರ ರಾಜೀನಾಮೆ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದು ಧರಣಿಗೆ ಆಗಿದ್ದಂತ ನಮ್ಮ ಜಿಲ್ಲಾ ನಾಗೇಂದ್ರ ಒಬ್ಬರವರೇ, ಅದೇ ರೀತಿ ಎಲ್ಲ ಇದ್ದಂತ ಉದಾಹರಣೆಯಲ್ಲಿ ಎಲ್ಲ ನಮ್ಮ ಅಕ್ಕ ತಂಗಿ 177 ಕೋಟಿ ಹಗರಣ ಈ ಒಂದು ವರ್ಷದಿಂದ ನಡೆದಿದ್ದು ಭ್ರಷ್ಟ ಸಚಿವ ಬಿ ನಾಗೇಂದ್ರಗೆ, ಭ್ರಷ್ಟ ಸಚಿವ ಬಿ ನಾಗೇಂದ್ರಗೆ, ಭ್ರಷ್ಟ ಕಾಂಗ್ರೆಸ್ ಭ್ರಷ್ಟ ಸಚಿವ ಬಿ ನಾಗೇಂದ್ರಗೆ, ಭ್ರಷ್ಟ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಭ್ರಷ್ಟ ಸಚಿವ ಬಿ ನಾಗೇಂದ್ರಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, 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 ವಿರೋಧಿ ಕಾಂಗ್ರೆಸ್
ಪಕ್ಷಕ್ಕೆ ಧಿಕ್ಕಾರ. ಸಂವಿಧಾನಕ್ಕೆ ಅಗೌರವ ತೋರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ಈಗ ತಕ್ಷಣ ಅವರನ್ನ ಸಂಪುಟದಿಂದ ವಜಾ ಮಾಡಿ ಬೇರೆ ನಮ್ಮದೇ ಸಮಾಜದ ವಾಲ್ಮೀಕಿ ಶಾಸಕರು ಏನಿದ್ದಾರೆ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ಟರೆ ನಮ್ಮ ಅಭ್ಯಂತರ ಏನಿಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ದುರಾಡಳಿತ, ಅಕ್ರಮ, ಇದು ಒಂದೇ ಅಲ್ಲ, ಸಾಕಷ್ಟು ಇವತ್ತು ಮೂಢ ಹಗರಣ ಇರಬಹುದು, ಬಿಡದಿ ನಮ್ಮ ರೈತರಿಗೆ ಅನ್ಯಾಯ ಮಾಡುವಂಥದ್ದು ಇರಬಹುದು. ಇವತ್ತು 17 ಲಕ್ಷ ಜನರಿಗೆ ಇವತ್ತು ಪಿಂಚಣಿ ಬಿದ್ದಿಲ್ಲ, ವೃದ್ಧರಿಗೆ ಇವತ್ತು ಅಲೆದಾಡ್ತಾ ಇದ್ದಾರೆ. ಇಂಥವುಗಳನ್ನ ಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ ವಿಧಾನಸಭೆಯಲ್ಲಿ. ಆ ಮೋಟಿವೇಶನಲ್ ಸ್ಪೀಚ್ ಬಿಟ್ಟು ಇವತ್ತು ನೀವು ಯಾರಿಗೂ ಎಲ್ಲರಿಗೂ ಮಾತಾಡಲಿಕ್ಕೆ ಬರುತ್ತೆ, ಮಾತುಗಳನ್ನ ಕಡಿಮೆ ಮಾಡಿ, ದಯವಿಟ್ಟು ಮಾತುಗಳನ್ನು ಕಡಿಮೆ ಮಾಡಿ. ಜಲವಂತ ಸಮಸ್ಯೆಗಳು ಜಿಲ್ಲೆಗಳಲ್ಲಿ ಬೇಕು. ಸಚಿವರಾಗಿದ್ದು ಅವರು ಯಾವ ರೀತಿ ಅವರವರ ಬ್ಯಾಂಕ್ಗಳ ಅಕೌಂಟ್ಗಳಲ್ಲಿ, ಆಂಧ್ರ ಅಕೌಂಟ್ಗಳಲ್ಲಿ ಯಾವ ರೀತಿ ಅವರು ವರ್ಗಾಯಿಸಿ ಅವರ ನಿಗಮದಿಂದ ಡೈರೆಕ್ಟ್ ಆಗಿ ವರ್ಗಾವಣೆ ಮಾಡಿ ಆ ಒಂದು ಹಣವನ್ನು ನೇರವಾಗಿ ಸೋನಿಯಾ ಗಾಂಧಿ ಬೊಕ್ಕಸಕ್ಕೆ ಮುಟ್ಟಿಸಿದ್ದು ಐತಿಹಾಸಿಕವಾದಂಥ ಇತಿಹಾಸ ಮಾಡಿದಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದ್ದು. ಅದೇ ರೀತಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದಿನ ಅದೇ ಮಾರ್ಗವನ್ನು ಹಿಡಿದು ಮತ್ತೆ ಪುನಃ ಅದೇ ನಾಗೇಂದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ಮತ್ತೆ ಸ್ಥಾನಮಾನ ಕೊಟ್ಟು ಇವತ್ತಿನ ದಿನ ಮತ್ತೊಂದು ಹಗರಣಗಳಿಗೆ ದಾರಿ ಮಾಡಿಕೊಡುವಂಥ ವಿಷಯ ಆಗಿದೆ. ಅದೇ ರೀತಿ ಅವರ ಒಂದು ರಾಜೀನಾಮೆಗೆ ಆಗ್ರಹಿಸಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಡಳಿತ, ಜಿಲ್ಲಾ ಕೇಂದ್ರಗಳಲ್ಲಿ, ನಮ್ಮ ಜಿಲ್ಲಾ ಸಮಿತಿಗಳಲ್ಲಿ ಸಮಿತಿಯಿಂದ ಇವತ್ತಿನ ದಿನ ಪ್ರತಿಭಟನೆ. ಸಿದ್ದರಾಮಯ್ಯನವರು, ನಾಗೇಂದ್ರ ಅವರು ಮಾದರಿ ಆದ್ರೆ ಯಾವ ರೀತಿ ಲೂಟಿ ಮಾಡಬೇಕು, ಯಾವ ರೀತಿ ಹಗರಣ ಮಾಡಬೇಕು, ಯಾವ ರೀತಿ ಸರ್ಕಾರದ ದುಡ್ಡನ್ನು ಹೊಡಿಬೇಕಂತಕ್ಕಂಥ ಸುದ್ದಿ ನೇರವಾಗಿ ಸರ್ಕಾರದ ಅಕೌಂಟ್ಗಳಿಂದ ಈ ರೀತಿ ಮಾಡಿದರೆ ಯಾವ ದೇಶ ರಾಜ್ಯ ಉಳಿಯಕ್ಕೆ ಸಾಧ್ಯ ಹೇಳ್ರಿ? ಅಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಇವೆಲ್ಲ ಹಿಂದುಳಿದವರಿಗೆ, ದಲಿತರಿಗೆ, ಪರಿಶಿಷ್ಟ ಪಂಗಡದವರಿಗೆ, ಆ ಸಮುದಾಯದ ಅಭಿವೃದ್ಧಿಗಾಗಿ ಏನು ಬಜೆಟ್ ಮಂಡನೆ ಮಾಡ್ತೀವಿ, ಬಜೆಟ್ ನಲ್ಲಿ ನಿರ್ದಿಷ್ಟವಾದ ಹಣವನ್ನು ತೆಗೆದಿಡ್ತಾರೆ. ಯಾಕೆಂದ್ರೆ ಆ ಸಮುದಾಯಗಳು ಹಿಂದುಳಿದಿದೆ, ಆ ಸಮುದಾಯದ ಮಕ್ಕಳು ಓದೋದಕ್ಕಾಗಿರ್ಬೋದು, ಕಾರ್ ಲೋನ್ ತಗೋದಕ್ಕಾಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ನಮ್ಮಲ್ಲಿ ಕೂಡ ಕರ್ನಾಟಕದಲ್ಲಿ 14-15 ಪರಿಶಿಷ್ಟ ಪಂಗಡದ MLA-ಗಳಿಗೆ ಕ್ಷೇತ್ರಗಳನ್ನ ಇದೊಂದು ನಿರ್ದಿಷ್ಟವಾಗಿ ಸಂವಿಧಾನದಲ್ಲಿ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಅಂತ ಒಂದು ಅಭಿವೃದ್ಧಿ ಹಿಂದುಳಿದ ವರ್ಗದವರ ದೇವರು ಒಳ್ಳೇದು ಮಾಡ್ತಾರೇನ್ರಿ? ದಲಿತರ ಹಣ, ಪರಿಶಿಷ್ಟರ ಹಣ ಡೈರೆಕ್ಟ್ ಆಗಿ ನುಂಗುತ್ತಾರೆ 100 ಕೋಟಿ ಅಂತ ಹೇಳಿದ್ರೆ ಇಲ್ಲಿ ಹೇಳೋರು ಕೇಳೋರು ಯಾರಿಲ್ಲ. ಆವತ್ತಿನ ದಿನಗಳಲ್ಲಿ ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ, ದತ್ತಾತ್ರೇಯ ಪಾಟೀಲ್ ರೇವೂರು, ವಿಧಾನ ಪರಿಷತ್ ಮಾಜಿ ಸದಸ್ಯ ಅಮರನಾಥ್ ಪಾಟೀಲ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅಶೋಕ್ ಬಗಲಿ, ನಗರಾಧ್ಯಕ್ಷ ಚಂದು ಪಾಟೀಲ್, ಪಕ್ಷದ ಮಾಜಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿ, ಮುಖಂಡರಾದ ಗಿರಿರಾಜ್ ಎಳಮೇಲ, ಅಂಬರಾಯ ಅಪ್ಪಗಿ, ಉಮೇಶ್ ಪಾಟೀಲ್, ವಿಶಾಲ್ ದರ್ಗಿ, ಮಲ್ಲಿಕಾರ್ಜುನ್ ಜಿನಕೇರಿ, ಶರಣಪ್ಪ ತಳವಾರ, ಸಚಿನ್ ಕಡಗಂಚಿ, ವೀರು ಪಾಟೀಲ್ ರಾಯ್ಕೋಡ್, ಮಹಾದೇವ್ ಬೆಳಮಗಿ, ಶಿವಯೋಗಿ ನಾಗನಹಳ್ಳಿ ಸೇರಿದಂತೆ ಬಿಜೆಪಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕೃಷಿ ಕ್ಷೇತ್ರವು ಅನ್ವಯಿಕ ವಿಜ್ಞಾನವಾಗಿರುವುದರಿಂದ ಸಂಶೋಧನೆಯು ಸಮಕಾಲೀನ ಸಂಶೋಧನಾ ಪ್ರವೃತ್ತಿಗಳು ಹಾಗೂ ಅಗತ್ಯತೆಗಳಿಗೆ ಅನುಗುಣವಾಗಿರಬೇಕು. ಸಂಶೋಧನೆಯ ಫಲಿತಾಂಶಗಳು ರೈತರ ಕಲ್ಯಾಣಕ್ಕೆ ಹಾಗೂ ಸಮಾಜಕ್ಕೆ ಉಪಯುಕ್ತವಾಗುವಂತಿರಬೇಕು ಎಂದು ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಶಶಿಕಾಂತ್ ಎಸ್ ಉಡಿಕೇರಿ ಹೇಳಿದರು. ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಹಮ್ಮಿಕೊಂಡಿದ್ದ 6ನೇ ರಾಷ್ಟ್ರೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಸ್ತುತ ಸ್ನಾತಕೋತ್ತರ ಹಾಗೂ PhD ವಿದ್ಯಾರ್ಥಿಗಳು ನಿಗದಿತ ಅವಧಿಯೊಳಗೆ ಪದವಿ ಪೂರ್ಣಗೊಳಿಸುವ ಒತ್ತಡದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಶೋಧನೆಯ ಅವಧಿಯ ಜೊತೆಗೆ ಅದರ ಗುಣಮಟ್ಟಕ್ಕೂ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಂದರು. ಉತ್ತಮ ಸಂಶೋಧನಾ ಪ್ರಕಟಣೆಗಳು, ಪೇಟೆಂಟ್ಗಳು ಹಾಗೂ ಸಮಾಜಕ್ಕೆ ಉಪಯುಕ್ತವಾದ ಕೊಡುಗೆಗಳು ಸಂಶೋಧನೆಯ ಪ್ರಮುಖ ಭಾಗವಾಗಬೇಕು. ಸಂಶೋಧನೆ ಕೇವಲ ಪದವಿ ಪಡೆಯುವ ಉದ್ದೇಶಕ್ಕೆ ಸೀಮಿತವಾಗದೆ ಅದರ ಫಲಿತಾಂಶಗಳು ರೈತರು ಹಾಗೂ ಸಮಾಜಕ್ಕೆ ತಲುಪುವಂತಿರಬೇಕು ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗದೆ ದೇಶದ ವಿವಿಧ ರಾಷ್ಟ್ರೀಯ ಮಟ್ಟದ ಸಂಶೋಧನಾ ಸಂಸ್ಥೆಗಳೊಂದಿಗೆ ಸಹಯೋಗ ಹೊಂದಿ ಸಂಶೋಧನೆ ನಡೆಸಬೇಕು. ವಿಶೇಷವಾಗಿ ಬೆಂಗಳೂರಿನಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆ ಸೇರಿದಂತೆ ವಿವಿಧ ರಾಷ್ಟ್ರೀಯ ಹಾಗೂ ಖಾಸಗಿ ಸಂಶೋಧನಾ ಸಂಸ್ಥೆಗಳಲ್ಲಿರುವ ಅತ್ಯಾಧುನಿಕ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು.
ಅಗತ್ಯವಿದ್ದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಂಶೋಧನೆಯ ಭಾಗವನ್ನು ಇಂತಹ ಸಂಸ್ಥೆಗಳಲ್ಲಿ ನಡೆಸಲು ಮಾರ್ಗದರ್ಶಕರು ಅವಕಾಶ ಕಲ್ಪಿಸಬೇಕು ಎಂದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳು ಹೈದರಾಬಾದ್, ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿರುವ ರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳೊಂದಿಗೆ ಸಹಯೋಗ ಹೊಂದುವ ಮೂಲಕ ವಿದ್ಯಾರ್ಥಿಗಳು ಉತ್ತಮ ಸಂಶೋಧನಾ ಸೌಲಭ್ಯಗಳನ್ನು ಒದಗಿಸಬೇಕು. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಾಗೂ ಸಂಶೋಧನಾ ಅವಕಾಶಗಳನ್ನು ವಿಸ್ತರಿಸುತ್ತಿದ್ದು, ಇವುಗಳನ್ನು ವಿದ್ಯಾರ್ಥಿಗಳು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ರಾಜ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ನಡುವೆ ಸಂಯುಕ್ತವಾಗಿ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ಆಯೋಜಿಸುವುದು ಇಂದಿನ ಅಗತ್ಯವಾಗಿದೆ. ಧಾರವಾಡ, ರಾಯಚೂರು, ಬೆಂಗಳೂರು ಸೇರಿದಂತೆ ವಿವಿಧ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳಲ್ಲಿ ಪ್ರತ್ಯೇಕವಾಗಿ ಸಮ್ಮೇಳನ ನಡೆಸುವ ಬದಲು ರಾಜ್ಯ ಮಟ್ಟದಲ್ಲಿ ಒಗ್ಗೂಡಿಸಿ ಪ್ರತಿ ವರ್ಷ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಸಮ್ಮೇಳನ ಆಯೋಜಿಸುವ ವ್ಯವಸ್ಥೆ ರೂಪಿಸಬೇಕು ಎಂದರು. ಇದರಿಂದ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ಸಮನ್ವಯ ಸಾಧಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪರಸ್ಪರ ಸ್ಪರ್ಧೆ ಹಾಗೂ ಶೈಕ್ಷಣಿಕ ಅನುಭವ ಪಡೆಯಲು ಉತ್ತಮ ಅವಕಾಶ ದೊರೆಯಲಿದೆ. ತಮ್ಮ ವಿಶ್ವವಿದ್ಯಾಲಯದಲ್ಲಿ ಉತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳು ರಾಜ್ಯದ ಇತರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಸಾಮರ್ಥ್ಯವನ್ನು ಹೋಲಿಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ಸಂಶೋಧನೆಯ ಗುಣಮಟ್ಟ ಮತ್ತಷ್ಟು ಹೆಚ್ಚಲಿದೆ ಎಂದು ಅಭಿಪ್ರಾಯಪಟ್ಟರು. ಪಿಎಚ್ಡಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ತಕ್ಷಣವೇ ಎಮೆರಿಟಸ್ ಹಾಗೂ ಪೋಸ್ಟ್ ಡಾಕ್ಟರಲ್ ಸಂಶೋಧನಾ ಅವಕಾಶಗಳನ್ನು ಕಲ್ಪಿಸುವ ಅಗತ್ಯವಿದೆ. ಸಂಶೋಧನಾ ಕ್ಷೇತ್ರದಲ್ಲಿ ನಿರಂತರ ಬದಲಾವಣೆಗಳು ನಡೆಯುತ್ತಿರುವುದರಿಂದ ಪಿಎಚ್ಡಿ ಪೂರ್ಣಗೊಳಿಸಿದ ನಂತರ ದೀರ್ಘಾವಧಿ ವಿರಾಮ ಉಂಟಾದರೆ ಸಂಶೋಧಕರು ತಮ್ಮ ಕ್ಷೇತ್ರದ ಹೊಸ ಬೆಳವಣಿಗೆಗಳಿಂದ ದೂರವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇನ್-ಹೌಸ್ ಪೋಸ್ಟ್ ಡಾಕ್ಟರಲ್ ವ್ಯವಸ್ಥೆ ಸೇರಿದಂತೆ ಹೆಚ್ಚಿನ ಸಂಶೋಧನಾ ಅವಕಾಶಗಳನ್ನು ಕಲ್ಪಿಸಬೇಕು ಎಂದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಸಂಶೋಧನಾ ಕ್ಷೇತ್ರದಲ್ಲಿ ಮತ್ತಷ್ಟು ಮುನ್ನಡೆ ಸಾಧಿಸುವ ಸಾಮರ್ಥ್ಯ ಹೊಂದಿದೆ. ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶನಾಲಯ ಹಾಗೂ ಸ್ನಾತಕೋತ್ತರ ಅಧ್ಯಯನದ ವಿಭಾಗದ ಅಧಿಕಾರಿಗಳು ಸಂಶೋಧನೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಅಗತ್ಯ ಹಣಕಾಸು ಸಂಪನ್ಮೂಲಗಳನ್ನು ಸಂಶೋಧನಾ ಚಟುವಟಿಕೆಗಳಿಗೆ ಸಮರ್ಪಕವಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮ ಸಂಶೋಧನಾ ವಾತಾವರಣ ನಿರ್ಮಿಸಬೇಕು ಎಂದು ಹೇಳಿದರು. ಸಂಶೋಧನಾ ಪರೀಕ್ಷೆ ಹಾಗೂ ವಿವಿಧ ಸೇವೆಗಳಿಂದ ಸಂಗ್ರಹವಾಗುವ ಶುಲ್ಕದ ಒಂದು ಭಾಗವನ್ನು ಸಂಶೋಧನಾ ಚಟುವಟಿಕೆಗಳಿಗೆ ಮರುಹೂಡಿಕೆ ಮಾಡುವ ಮೂಲಕ ಸಂಶೋಧನಾ ಸೌಲಭ್ಯಗಳನ್ನು ಮತ್ತಷ್ಟು ಬಲಪಡಿಸಬಹುದು. ಇದರಿಂದ ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರಿಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸಲು ಸಾಧ್ಯವಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ವಿಶ್ವವಿದ್ಯಾಲಯದಿಂದ ಸಂಶೋಧನಾ ಸಂಕಲನವನ್ನು ಬಿಡುಗಡೆಗೊಳಿಸಲಾಯಿತು. Research Conference 2026 of University of Agricultural Sciences, Raichur. Asatoma Sattamaya, Tamasoma Jyotirgamaya. This is the inaugural session by Research Conference 2026 of University of Agricultural Sciences, Raichur. GKUK has, US Bangalore has taken into turn that in also building. In fact, yes, we need to inculcate and incorporate many of the things in organize involving academy, industry relations also they involve it. Issue also in this PG research conference. So this helps in implementing academic industry relations. If it is built, probably people are taking it, that can be given it to my PhD students. So that whatever the need-based research that they wish to do, get some financial benefit for all the way for 2 to 3 years. The significance of this PG research conference. A platform to share knowledge, receive feedback, development of professional skills, building up. I request all my students, all teachers. And also briefing about this conference. I am organizing secretary of this 6th postgraduate national knowledge, wisdom, and also removal of darkness, light. I thank. Hello, from Ratham State Research Station, UK. He had 20 years of experience, higher academic training from Iran, where he recognized as Iran. So he has a very good the academic records. More than 150 research publications in high-impact journals with a citation index of 62, and he has guided 20 various the awards, national and international awards, and he is a fellow of missions including Royal Entomological Society of UK, Royal Society of Biology UK, then writing for my own
keynote, I also wish to remember Dr. S. A. Patil sir for a couple of moments. He was the Vice Chancellor tutor of UAS Dharwad, and he used to always bother much, but that of course that is required. That was required indeed for the development of this region, especially Raichur, and his contribution as Associate Director of Research probably has shown the good seeds on those days, which has turned later into the university. And of course, there is another research institution, that is ARS Gulbarga, which is focusing for the pulse research, wherein I started my first career. On those days, he offered, can you stay in my house, which is in Bodutai Nagar. Nobody is there. Really, you can stay there. He was very fond of me. I was having some different kind of relation with him personally. With these words, it's a great loss, and this university is every year conducting a commemoration lecture. I appreciate that also. With this, friends and colleagues, really I am confused, and to be frank, admitting in this hall, nothing wrong, because we are all one. I am not a different person, but still then I have to do some job as a guest. But what exactly I have to address to the students? Before that, just a genesis of this type of conferences. Probably in the other state it is there or not, I don't know. But it started from either Shimoga or Dharwad. Which was first, I don't remember. But then Vice Chancellors of Dharwad, Dr. D.P. Biradar, and then Vice Chancellor of UAHS Shimoga, Dr. Vasudeva. ಸಂದರ್ಭದಲ್ಲಿ ವ್ಯವಸ್ಥಾಪನಾ ಮಂಡಳಿ ಸದಸ್ಯೆ ರೇಣುಕಾ ಪಿರಂಗಿ, ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಗುರುರಾಜ್ ಸುಂಕದ, ವಿವಿಧ ವಿಭಾಗಗಳ ಡೀನ್ಗಳಾದ ಡಾಕ್ಟರ್ ಎಆರ್ ಕುರುಬರ, ಡಾಕ್ಟರ್ ಎಜಿ ಶ್ರೀನಿವಾಸ್, ಡಾಕ್ಟರ್ ಜಗಜೀವನ್ ರಾಮ್, ಜಾಗೃತಿ ದೇಶಮಾನೆ, ಡಾಕ್ಟರ್ ರಾಜಣ್ಣ, ಡಾಕ್ಟರ್ ಪ್ರಕಾಶ್ ಸೇರಿದಂತೆ ಅನೇಕರಿದ್ದರು. ಜಾತಿ ವಿಷ ಬೀಜ ಬಿತ್ತದೆ, ಪ್ರೀತಿ ಬೀಜ ಬಿತ್ತಲು SC/ST ನೌಕರರನ್ನು ಒಂದೇ ವೇದಿಕೆಯಲ್ಲಿ ತಂದು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸುತ್ತಿರುವ ರಾಜ್ಯ SC/ST ನೌಕರರ ಸಂಘದ 6ನೇ ರಾಜ್ಯ ಐಕ್ಯತಾ ಸಮ್ಮೇಳನ ಆಗಸ್ಟ್ 26ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದ 26 ಜಿಲ್ಲೆಗಳು 178 ತಾಲೂಕುಗಳಲ್ಲಿ ಘಟಕಗಳು ಅಸ್ತಿತ್ವದಲ್ಲಿವೆ. ನೌಕರರಲ್ಲಿ ವೈಚಾರಿಕತೆಯನ್ನು ಜಾಗೃತಿಗೊಳಿಸುವ ಮೂಲಕ ಒಳ ಮೀಸಲು ಜಾರಿಯಿಂದ ಹಂಚಿ ಹೋಗಿರುವ SC/ST ನೌಕರರನ್ನು ಒಗ್ಗೂಡಿಸಿ ಎಲ್ಲರೂ ಒಂದಾಗಿ ಸಂಘಟನೆ ಕಟ್ಟುವ ಕೆಲಸವನ್ನು ಸಂಘಟನೆ ಮಾಡುತ್ತಿದೆ. ಕೋಮು ಜಾತಿವಾದ ಹೆಚ್ಚುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ SC/ST ನೌಕರರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಸಂಘಟನೆ ಕಾರ್ಯನಿರ್ವಹಿಸುತ್ತಿದೆ. ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಬಡ್ತಿಯಲ್ಲಿ ಆಗುತ್ತಿರುವ ಅನ್ಯಾಯ ಸರಿಪಡಿಸುವುದು, ಖಾಲಿ ಇರುವ ಹುದ್ದೆಗಳ ಭರ್ತಿ ಸೇರಿದಂತೆ ಆಡಳಿತಾತ್ಮಕವಾಗಿ ನೌಕರರು ಎದುರಿಸುತ್ತಿರುವ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಗಮನ ಸೆಳೆಯಲಾಗುತ್ತದೆ. ಸಮ್ಮೇಳನದ ಉದ್ಘಾಟನೆಯನ್ನು ರಾಜ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್, ಸಚಿವರುಗಳಾದ ಸತೀಶ್ ಜಾರಕಿಹೊಳಿ, ನರೇಂದ್ರ ಸ್ವಾಮಿ, KH ಮುನಿಯಪ್ಪ ಸೇರಿದಂತೆ ಅನೇಕರನ್ನು ಆಹ್ವಾನಿಸಲಾಗಿದೆ. ದಿಕ್ಸೂಚಿಯ ಮಾತುಗಳನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಲಿದ್ದಾರೆ. ಸರಿಸುಮಾರು 30,000 ನೌಕರರ ಸಮ್ಮೇಳನದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಸಮ್ಮೇಳನದ ಮಧ್ಯಾಹ್ನ ಸಂವಿಧಾನದ ಆಶಯಗಳು, SC/ST ನೌಕರರ ಸಂಘದ ಜವಾಬ್ದಾರಿಗಳ ಕುರಿತು ವಿಚಾರ ಸಂಕಿರಣ ನಡೆಯಲಿದ್ದು, ಹಿರಿಯ IAS ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ SC/ST ಸಮುದಾಯಗಳಿಗೆ 56% ಮೀಸಲು ನಿಗದಿಗೆ, 9 ಶೆಡ್ಯೂಲ್ಗೆ ಸೇರ್ಪಡೆ, ಖಾಸಗಿ ವಲಯದಲ್ಲಿ ಮೀಸಲಾತಿ ಜಾರಿ, OPS ಜಾರಿ ಸೇರಿ ಹಲವು ಬೇಡಿಕೆಗಳ ಮನವಿಯನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುತ್ತದೆ ಎಂದರು. ಕರಪತ್ರವನ್ನು ಕೊಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿ ಬುದ್ಧ, ಬಸವ, ಅಂಬೇಡ್ಕರ್, ವಿವೇಕಾನಂದರ ವಿಚಾರಗಳ ಅಡಿಯಲ್ಲಿ ಕಳೆದ 21 ವರ್ಷಗಳಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ
ವಿವಿಧ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಮೀಸಲಾತಿ ಪಡೆದ ಪರಿಜಾತಿ ಪರಿಶಿಷ್ಟ ಪಂಗಡದ ನೌಕರರ ಒಂದು ವೇದಿಕೆಯಲ್ಲಿ ತರುವಂಥ ಕೆಲಸ, ಅವರ ಸಮಸ್ಯೆಗಳಿಗೆ ಸ್ಪಂದಿಸೋದ್ರ ಜೊತೆಗೆ ಮತ್ತೆ ಅವರಲ್ಲೂ ಕೂಡ ಸಮಾಜಮುಖಿ ಚಿಂತನೆಯನ್ನು ಬೆಳೆಸುವಂಥದ್ದು. ಏಕೆಂದರೆ ಇದು ಮೀಸಲಾತಿ ಪಡೆದ ನೌಕರರ ನಡೆ ನೊಂದವರ ಕಡೆ ಅಂತೇಳಿ ಇದನ್ನು ನಾವು ಬಾಬಾ ಸಾಹೇಬರಿಂದ ಕಲ್ತಿದ್ದನ್ನು ನಾವು 21 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ 26 ಜಿಲ್ಲೆಗಳಲ್ಲಿ ಜಿಲ್ಲಾ ಶಾಖೆಗಳನ್ನು ಹೊಂದಿದ್ದು, 178ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ತಾಲೂಕು ಶಾಖೆಗಳನ್ನು ಹೊಂದಿದ್ದು, ಜನಮುಖಿಯಾಗಿ ಅಂದರೆ SC/ST ನೌಕರರು ಅಂತ ಹೇಳಿದ್ರೆ ಜಾತಿ ಬೀಜ ಬಿತ್ತೋದಲ್ಲ, ಪ್ರೀತಿ ಬೀಜ ಬಿತ್ತುವಂಥ ಒಂದು ಸೈದ್ಧಾಂತಿಕ ಹಿನ್ನೆಲೆಯ ಸಂಘಟನೆ ಈ ಕಾರ್ಯಕ್ರಮ. ಈ ಸಂಘಟನೆ ರಾಜ್ಯಾದ್ಯಂತ ಇದ್ದು ಕಳೆದ 21 ವರ್ಷಗಳಲ್ಲಿ 5 ಬಾರಿ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡಿದ್ವಿ. 2011ರಲ್ಲಿ ಟೌನ್ ಹಾಲಲ್ಲಿ ಮಾಡಿದ್ವಿ, 16, 18, 22, 24ರಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ವಿ. ಆ ಸಮಾವೇಶಗಳನ್ನು ಮಾಡೋದ್ರ ಮೂಲಕ ನೌಕರರಲ್ಲಿ ಒಂದು ವೈಚಾರಿಕ ಜಾಗೃತಿಯನ್ನು ಮೂಡಿಸುವಂಥದ್ದು. ಎಲ್ಲೋ ಒಂದು ಕಡೆ ಏನಾಗ್ತದೆ, ಇವತ್ತು ಸಮಾಜವೇ ವ್ಯಕ್ತಿಗಳ ಪೂಜೆ ಮಾಡೋದ್ರ ಮೂಲಕ ಅಧಪತನಕ್ಕೆ ಹೋಗ್ತಾ ಇರೋ ಇದ್ರೊಳಗಡೆ ವಿಚಾರದ ಪೂಜೆ ಆಗಬೇಕು ಅಂತೇಳಿ ಸಮಾವೇಶವನ್ನು ಮಾಡಿ ನಮ್ಮ ಮೂಲಭೂತ ಬೇಡಿಕೆಗಳು, ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಇರ್ಬೋದು, ಇತರೆ ಬೇಡಿಕೆಗಳನ್ನು ಕುರಿತು ನಾವು ಆ ಮನವಿಗಳನ್ನು ಸಲ್ಲಿಸುವಂಥದ್ದು. ಆಡಳಿತ ಮಾಡುವಂಥ ಯಾವುದೇ ಸರ್ಕಾರದಿಂದಲೂ ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಮಾಡುವಂಥದ್ದು, ಅನಿವಾರ್ಯ ಕಂಡಾಗ ಹೋರಾಟವನ್ನು ಮಾಡೋದು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಈಗ ತಮಗೆಲ್ಲ ನಾವು ವಿಶೇಷವಾಗಿ ಅಭಿನಂದನೆ ಯಾಕೆ ಹೇಳ್ತೀವಿ ಅಂದರೆ, ಯಾವುದೇ ಜಿಲ್ಲೆಗೆ ಹೋದ್ರು 2017ರಲ್ಲಿ ಸುಪ್ರೀಂ ಕೋರ್ಟ್ ಏನು ಪರಿಜಾತಿ ಪರಿಶಿಷ್ಟ ಪಂಗಡದ ನೌಕರರ ಬಡ್ತಿಗೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾದಂಥ ತೀರ್ಮಾನವನ್ನು ಕೊಡ್ತು. ಅವಾಗ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತೆ ಸಿದ್ದರಾಮಯ್ಯನವರು ಒಂದು ಕಾಯ್ದೆಯನ್ನೆಲ್ಲ ಮಾಡ್ತಾರೆ. ಅವಾಗ ರಾಜ್ಯದಲ್ಲಿ ಇಡೀ ನೌಕರರು ಒಂದು 25-30 ಸಾವಿರ ಜನ ರೈಲ್ವೆ ಸ್ಟೇಷನ್ ಫ್ರೀಡಮ್ ಪಾರ್ಕ್ಗೆ ಬರ್ತಾರೆ. ಇವತ್ತು ರಾಷ್ಟ್ರದಲ್ಲಿ ಯಾವುದಾದ್ರೂ ರಾಜ್ಯ ಬಡ್ತಿ ಮೀಸಲಾತಿಯನ್ನು ಹೊಂದಿರುವಂಥ ಪರಿಜಾತಿ ಪರಿಶಿಷ್ಟ ಪಂಗಡದಿರುವಂಥ ರಾಜ್ಯ ಇದ್ದರೆ ಅದು ಕರ್ನಾಟಕ ಮಾತ್ರ. ಇಲ್ಲೆಲ್ಲ ಬಂದು ಬಡ್ತಿ ಇಲ್ದಂಗೆ ಆಗ್ಬಿಟ್ಟಿದೆ. ಈ ಥರ ಐತಿಹಾಸಿಕ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಇದೇ ತಿಂಗಳು 28/8/2026ನೇ ತಾರೀಕು ಈ 6ನೇ ಜಾಗೃತ ನೌಕರರ 6ನೇ ಐಕ್ಯತಾ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇದು 6ನೇ ತಿಂಗಳಲ್ಲೇ ಆಗಬೇಕಾಗಿತ್ತು. ರಾಜ್ಯದಲ್ಲಿ ತಾತ್ಕಾಲಿಕವಾಗಿ ಕೆಲವು ರಾಜಕಾರಣದಲ್ಲಿ ಬದಲಾವಣೆ ಆದ ಹಿನ್ನೆಲೆಯಲ್ಲಿ ನಾವು ಈಗ 28/8/2026ಕ್ಕೆ ಅರಮನೆ ಗ್ರೌಂಡ್, ಬೆಂಗಳೂರಿನಲ್ಲಿರುವಂಥ ಅರಮನೆ ಗ್ರೌಂಡ್ನಲ್ಲಿ ಶೃಂಗಾರ ಪ್ಯಾಲೇಸ್ನಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ, ಪರಿಜಾತಿ ಪರಿಶಿಷ್ಟ ಪಂಗಡದ ಜನಾಂಗವೇ ಒಳ ಮೀಸಲಾತಿ ಬಂದಾದ್ಮೇಲೆ ಛಿದ್ರ ಆಗ್ಬಿಟ್ಟಿದ್ದಾರೆ ಅನ್ನೋದೊಂದು ಸಂದೇಶ ಇದೆ. ಆದರೆ ನಮ್ಮದೇನು ಅಂದರೆ, ಏನೇ ಆದರೂ ಕೂಡ ನೊಂದವರು ಬೆವರು ಸುರಿಸುವಂಥ ಜನ, ಶ್ರಮಿಕ ಜನ ಒಗ್ಗಟ್ಟಾಗಿರ್ತಾರೆ ಅನ್ನೋದು ತೋರಿಸ್ಬೇಕಾಗಿದೆ. ಇವತ್ತೇಕೆಂದರೆ ಸಂವಿಧಾನನೂ ಉಳಿಬೇಕಾಗಿದೆ. ಸಂವಿಧಾನ ಉಳಿಯೋದ್ರ ಜೊತೆಗೆ ಕೋಮುವಾದಿಗಳು ಜಾತಿವಾದಿಗಳಿಗೂ ಕೂಡ ಎದುರಿಸುವಂಥ ಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಒಂದು ಐಕ್ಯತಾ ಸಮಾವೇಶವನ್ನ 28ನೇ ತಾರೀಕು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಜಿಂದಪ್ಪ, ಸಂತೋಷ್ ನಂದಿನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಜಯಕುಮಾರ್, ಆರ್ ಮೋಹನ್, ಕೆಂಪಸಿದ್ದಯ್ಯ, ಶಿವರಾಜ್, ರಾಜಶೇಖರ್, ಸುಮಾ, ಕವಿತಾ, ವಿಜಯಕುಮಾರಿ ಸೇರಿ ಅನೇಕರಿದ್ದರು. ದೇಶದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ತಡೆಯಲು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ಆಗಸ್ಟ್ 31ರಂದು ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದಲ್ಲಿ ರೈತ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗ ವರದಿ ಜಾರಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶರಣಪ್ಪ ಮರಳಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹಸಿರು ಕ್ರಾಂತಿ ನಂತರ ದೇಶದ ಆಹಾರ ಉತ್ಪಾದನೆ 6 ಪಟ್ಟು ಹೆಚ್ಚಳವಾಗುವ ಜೊತೆಗೆ ಕೃಷಿ ಸಮಸ್ಯೆಗಳು ಗಂಭೀರವಾಗುತ್ತಲೇ ಇವೆ. ರೈತರ ಆದಾಯ ಹೆಚ್ಚಳವಾಗುವ ಬದಲು ಖರ್ಚು ಹೆಚ್ಚಳವಾಗಿ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿದೆ. ಡಾಕ್ಟರ್ ಸ್ವಾಮಿನಾಥನ್ ವರದಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದರೂ ಕೇಂದ್ರ ಸರ್ಕಾರ ಜಾರಿಗೆ ಮುಂದಾಗುತ್ತಿಲ್ಲ. ಕೂಡಲೇ ಆಯೋಗ ವರದಿ ಮಂಡನೆ ಮಾಡಿ ಜಾರಿಗೊಳಿಸುವ ಮೂಲಕ ರೈತರ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು. ಮಾರಕವಾಗಿರುವ 3 ಕಾಯ್ದೆಗಳನ್ನು ರಾಜ್ಯ ಸರ್ಕಾರ ರದ್ದುಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತ ಜಾಗೃತಿ ಸಮಾವೇಶ ನಡೆಯಲಿದೆ. ಅಂದು ಸಂತೆಕಲ್ಲೂರಿನ ಕೃಷಿ ಋಷಿ ಎಂದು ಖ್ಯಾತವಾಗಿರುವ ಘನಮಠದ ಕಲ್ಯಾಣ ಮಂಟಪದವರೆಗೆ ರೈತ ಯಾತ್ರೆ ನಡೆಯಲಿದೆ. ಸಮಾವೇಶದ ಸಾನ್ನಿಧ್ಯವನ್ನು ಘನಮಠದ ಶ್ರೀ ಗುರುಬಸವ ಮಹಾಸ್ವಾಮಿಗಳು, ಶ್ರೀ ಶಶಿಕಾಂತ ಷಡಸಲಗಿ ಸನ್ಯಾಸಿಗಳು ಇಂಚಗೇರಿ ಮಠ, ಊಟಕನೂರಿನ ಶ್ರೀ ಮರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಸ್ಕಿ ಗಚ್ಚಿನ ಮಠದ ಶ್ರೀ ವರರು
ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂತೆಕಲ್ಲೂರು ಮಹಂತೀನ ಮಠದ ಶ್ರೀ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಸಮಾವೇಶವನ್ನು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚನ್ನಪ್ಪ ಪೂಜಾರಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶರಣಪ್ಪ ಮರಳಿ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪೂವಿತಾ ಎಸ್, ಎಸ್ಪಿ ಅರುಣಾಂಶುಗಿರಿ, ಮಹಿಳಾ ರೈತ ಮುಖಂಡರುಗಳಾದ ಎಚ್ ಮೀನಾಕ್ಷಿ, ಶಿವಾನಂದ್ ಮುಗಳಹಾಳ, ಮಹೇಶ್ ಗೌಡ ಸುಬೇದಾರ, ರಾಜು ಪಾವರ್, ವಿದ್ಯಾಸಾಗರ್ ಸೇರಿದಂತೆ ವಿವಿಧ ಜಿಲ್ಲಾ ರಾಜ್ಯ ಮುಖಂಡರುಗಳು ಭಾಗವಹಿಸಲಿದ್ದು, ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ಮನೆ ಬೀಜಗಳು, ಮನೆಯ ಜಾನುವಾರುಗಳ ಸಗಣಿ ಗೊಬ್ಬರ ಹಾಕಿಕೊಂಡು ಯಾವುದೇ ಖರ್ಚಿಲ್ಲದಂಗ ಬಿತ್ತನೆ ಮಾಡಿಕೊಂಡು ಮಳೆಗೆ ಬೆಳ್ಕೊಂಡು ಕಾಸಿ ಒಟ್ಟು ಖರ್ಚಿಲ್ಲದಂಗೆ ಬೆಳೆದು ಬಂದಂಥ ಆಹಾರ ಧಾನ್ಯಗಳನ್ನು ಮನೆಯಲ್ಲಿನ ಸಾಮಾನುಗಳಲ್ಲಿ ಒಂದು ಪಾತ್ರೆಗಳಲ್ಲಿ ಹಾಕೊಂಡು ಮತ್ತು ನೆಲದಲ್ಲಿ ತುಳಿದ ಅಗಿನಲ್ಲಿ ಹಾಕೊಂಡ್ರೆ ರೈತರು ಚೆನ್ನಾಗಿದ್ರು. ಆ ಸಂದರ್ಭದಲ್ಲಿ ರೈತರು ಮಾರಾಟ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಮುಂದೆ ಬರ್ತಾ ಬಿಡೋ ಅಂತ ವಿಚಾರ, ಯಾಕಂದ್ರೆ ಖರ್ಚಿದ್ದಿಲ್ಲ. ದೇಶದಲ್ಲಿ ಆಹಾರದ ಕೊರತೆ ಸೃಷ್ಟಿಯಾಗಿರ್ತಾವೆ. ಸೃಷ್ಟಿಯಾದ ಸಂಬಂಧ ವಿದೇಶಕ್ಕೆ ಹೋಗಿ ಆಗಿನ 1960ರಲ್ಲಿ ದೇಶದಲ್ಲಿದ್ದಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋಗಿ ಕೆಂಪು ಜೋಳ, ಗಿಡ್ಡ ಗೋಧಿಯನ್ನು ಅಮೆರಿಕನ್ ದೇಶಗಳಿಗೆ ಹೋಗಿ ಅಂಗಲಾಚಿ ಬೇಡಿಕೊಂಡು ತಂದಿಲ್ಲ ಅಂತ ಪರಿಸ್ಥಿತಿ ಇತ್ತು. ಇದರಿಂದ ಹೊರಬರಗೋಸ್ಕರ ಇವರು ಸ್ವಲ್ಪ ಮುಜುಗರ ಆಗಿತ್ತು. ಹೊರಬರಗೋಸ್ಕರ ಏನು ಮಾಡಿದ್ರು, ಇಲ್ಲ ಇದಕ್ಕೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಮ್ಮ ಅಂತೇಳಿ ವಿಶ್ವದ ಹಸಿರುಕ್ರಾಂತಿಯ ಪಿತಾಮಹರಾದ ನಾರ್ಮನ್ ಬೊಲರ್ಗರ್ ಅವರನ್ನು ನಮ್ಮ ದೇಶಕ್ಕೆ ಬರಮಾಡಿಕೊಂಡು ಕಳಿಸಿ ಅವರಿಂದ ಸಲಹೆಯನ್ನು ಪಡ್ಕೊಂಡು ಅವ್ರು ಹೇಳಿದರು, ನೀವು ಹಿಂಗೆ ಸಾವಯವ ಕೃಷಿ ಮಾಡೋಕೆ ರೈತರನ್ನ ಬಿಡ್ತೇಪ್ಪ ಅಂದ್ರೆ ನಿಮ್ಗೆ ಆಹಾರದಲ್ಲೇ ಜಾಸ್ತಿ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಖರ್ಚಿರಂಗಲ್ಲ, ಆಹಾರ ಉತ್ಪಾದನೆಗಳು ಮಾರುಕಟ್ಟೆ ಬರಲ್ಲ. ಹಾಗಾಗಿ ನೀವೇನು ಮಾಡ್ರಿ, ಹಸಿರು ಕ್ರಾಂತಿಯನ್ನು ಜಾರಿಗೆ ತಗೊಳ್ರಿ ಅಂತ ಹೇಳಿದ್ರು. ಹಸಿರು ಕ್ರಾಂತಿ ಉದ್ದೇಶ ಏನು ಅಂತಂದ್ರೆ ಮನೆ ಬೀಜಗಳ ಬದಲಿಗೆ ಹೈಬ್ರಿಡ್ ತಳಿ ಬೀಜಗಳನ್ನು ಬಳಸಕ್ಕೆ ರೈತರಿಗೆ ಹೇಳ್ರಿ. ಹೆಚ್ಚು ಇಳುವರಿ ಬರ್ತಂತ ಹೇಳ್ರಿ ರೈತರಿಗೆ. ಅದು ಹೆಚ್ಚು ಇಳುವರಿ ಕೊಡ್ತೈತೆ. ಅದಕ್ಕೆ ಏನು ಮಾಡುತ್ತಾ, ಹೆಚ್ಚು ಇಳುವರಿ ಬರ್ಬೇಕಾದ್ರೆ ರಾಸಾಯನಿಕ ಗೊಬ್ಬರ ಬಳಸಬೇಕು, ಕ್ರಿಮಿನಾಶಕ ಔಷಧಿ ಬಳಸಬೇಕು. ಅದ್ರ ತಕ್ಕಂತೆ ಏನು ಅದಕ್ಕೆ ಫರ್ಟಿಲೈಸರ್ ಏನೇನು ಬೇಕಾಗುತ್ತೆ ಎಲ್ಲವನ್ನು ಹಾಕಬೇಕು. ಆಗ ಅದಕ್ಕೆ ನೀರಾವರಿ ಬೇಕಾಗುತ್ತಾ ಅಕ್ವತೊಳಗೆ ಕೆಲವೊಂದು ರಾಜ್ಯ ಸರ್ಕಾರದ ಪಾಲಿವೆ. ಹಾಗಾಗಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒತ್ತಾಯ ಮಾಡೋದಿಷ್ಟೇ. ಮತ್ತು ಇವತ್ತು ರಾಜ್ಯ ಸರ್ಕಾರದ ಪಾಲನೆ ಏನಂತಂದ್ರೆ ಮುಖ್ಯವಾಗಿ ಈಗೇನು ಅಧಿವೇಶನ ನಡೆದಿದೆ, ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ಹಿಂಪಡೆಯಬೇಕಾಗಿತ್ತು. 2020ರಲ್ಲಿ ಕೇಂದ್ರ ಸರ್ಕಾರ ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ಕೇಂದ್ರದಲ್ಲಿ ಜಾರಿಗೆ ತಂದ ಮೇಲೆ ಅವರು ಹಿಂಪಡ್ಕಂದ್ರು. ಪ್ರತಿಭಟನೆ ನಡೆದ ಪರಿಣಾಮ ಹಿಂಪಡ್ಕೊಂಡ ಮೇಲೆ ಕೊನೆಯದಾಗಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು, ನಿಮ್ಮ ರಾಜ್ಯಗಳಲ್ಲಿ ಈ ಕಾರ್ಯವನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅಂತ ಹೇಳಿದರು. ಹೇಳಿದ ಮೇಲೆ ಇಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ಕಾರ್ಯವನ್ನು ತರಾತುರಿಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಒತ್ತಾಯ ಮಾಡ್ತೀವಿ. ಅದೇ ರೀತಿಯಾಗಿ ಮದ್ಯಪಾನವನ್ನು ಇದೇ ಅಧಿವೇಶನದಲ್ಲಿ ಇವರು ಮುಕ್ತ ಮಾಡಬೇಕು. ಏನು ಮಾಡಕಚ್ಚಾರ, ಉದಾಹರಣೆಗೆ ಮೊನ್ನೆ ಗುಟ್ಕಾ ಬ್ಯಾನ್ ಮಾಡ್ಬೇಕಂತ ಪ್ರಯತ್ನ ಮಾಡಕಚ್ಚು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಪ್ರಯತ್ನ ಮಾಡೋದು ಬೇಡ, ಅದರಿಂದ ಏನು ಲಾಭ ಐತೆ ಹೇಳಿ ನೋಡಮ್ಮ, ಜನರಿಗೆ ಏನು ಲಾಭ ಐತೆ ಹೇಳಿ ನೋಡಮ್ಮ. ಬ್ಯಾನ್ ಮಾಡ್ತು ಅಂತ ಹೇಳ್ರಿ ಅಂದ್ರೆ ಕಂಪನಿಯಿಂದ ಹಣ ಲೂಟಿ ಮಾಡೋಂಥ ಕೆಲಸ ಇವರು ಹೇಳಿಕೆಯನ್ನು ಕೊಡುತ್ತೆ ಸರ್. ಇಂಥ ಹೇಳಿಕೆಗಳು ನಮ್ಗೆ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಅಡಿಕೆ ಆ ಚೀಟ್ ಬ್ಯಾನ್ ಮಾಡಬೇಕಾರೆ ಚೀಟ್ ಐತಲ್ಲ ಒಂದು ಸಪ್ರೇಟ್ ಕೊಡ್ತಾರಲ್ಲ, ಆ ಚೀಟನ್ನು ಕ್ಯಾನ್ಸಲ್ ಮಾಡಲಿ. ತಂಬಾಕು ಅದನ್ನು ಕ್ಯಾನ್ಸಲ್ ಮಾಡಬೇಕು. ಇವತ್ತು ಮಾರಕವಾದಂಥದ್ದು ತಿಂದ್ರಿಂದ ಯಾರಿಗೆ ಲಾಭ ಐತೆ ಹೇಳಿ, ಮದ್ಯಪಾನ ಯಾರಿಗೆ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಮಠಾಧೀಶರು ಎಲ್ಲರೂ ಬರಕಚ್ಚಾರ್ರಿ. ತಮ್ಮ ಮೂಲಕ ನಾವು ಮನೆ ಮಾಡಿಕೊಳ್ಳೋದಕ್ಕೆ ಇವತ್ತು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶದಲ್ಲಿ ಪಾಲ್ಗೊಂಡು ಕಾಸಿ ಇವತ್ತು ರೈತರನ್ನ ಇವತ್ತು ನಾವು ಜಾಗೃತಿ ಮಾಡಿ ಇವತ್ತು ಸರ್ಕಾರ ಕೇಳೋದಿಷ್ಟೇ, ಇವತ್ತು ನೀವು ರಾಜಕಾರಣ ಒಳ್ಳೆ ದಾರಿ ಮಾಡ್ರಿ. ನಮ್ಗೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸ್ರಿ. ನಮ್ಗೆ ಸಾಲ ಇವತ್ತು ಒತ್ತಡ ಜಾಸ್ತಿ ಆಗಿದೆ. ಬ್ಯಾಂಕ್ಗಳು ಕಿರುಕುಳ ಕೊಡಕಚ್ಚವ. ಬ್ಯಾಂಕ್ಗಳು ಇವತ್ತು ನ್ಯಾಯಾಲಯ ಅಂದ್ರೆ ಸ್ಥಳೀಯ ಮತ್ತು ಅಂತಾರಾಜ್ಯಗಳ ನ್ಯಾಯಾಲಯಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಾರ್ಯಕ್ರಮನ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಜಾರಿಗೊಳಿಸಬೇಕಂತೇಳಿ ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಸಂತೆಕಲ್ಲೂರಿನ ಕೃಷಿ ಋಷಿ ವೈರಾಗ್ಯ ಚಕ್ರವರ್ತಿ ಘನಮಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಅವರು, ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಪಸಲಿಗಿ ಗುರುಜಿ ಅವರು ಮತ್ತು ಮಠಾಧೀಶರು ಮತ್ತು ನಮ್ಮ ರಾಜ್ಯದ ಎಲ್ಲ ಕಾರ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರು ಮತ್ತು ಗ್ರಾಮ ಘಟಕ ಅಧ್ಯಕ್ಷರು, ಗ್ರಾಮ ಘಟಕ ಮುಖ್ಯಾಧಿಕಾರಿಗಳು, ಮಹಿಳೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ನಾವು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ನಮ್ಮ ಜಿಲ್ಲಾ ಪೊಲೀಸ್
ವರಿಷ್ಠಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಕತ್ತೀವಿ. ಹಾಗಾಗಿ ತಾವು ಎಲ್ಲರೂ ಸ್ವಲ್ಪ ಏನ್ರಿ. ಮತ್ತು ಇವತ್ತೇನು ರೈತರಿಗೆ ಸಮಗ್ರ ನೀರಾವರಿಗೆ ಆದ್ಯತೆ ಕೊಡಬೇಕು, ಅದೇ ರೀತಿಯಾಗಿ ಏನು ಇವತ್ತು ರೈತರ ಇವತ್ತು ಬದುಕಿದೆ ವಿದ್ಯುತ್ತಿಂದ ಪಂಪ್ ಸೆಟ್ಗಳಿವೆ. ಇಲ್ಲೇ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ 24 ಗಂಟೆ ವಿದ್ಯುತ್ ಕೊಡಕಚ್ಚಾರ. 24 ಗಂಟೆ ಪಂಪ್ ಸೆಟ್ಗಳಿಗೆ ಯೋಗ್ಯವಾಗಿ ವಿದ್ಯುತ್ ಕೊಡಬೇಕು. ಅದೇ ರೀತಿಯಾಗಿ ಇವತ್ತೇನು ಹಳ್ಳಿಗಳನ್ನ ನಾಶ ಮಾಡಕಚ್ಚಾವ, ಮದ್ಯಪಾನ, ಮಹಿಳೆಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ ನೆಮ್ಮದಿನೇ ಇಲ್ಲ. ಈ ಮದ್ಯಪಾನವನ್ನು ಸಂಪೂರ್ಣ ನಿಷೇಧ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಪೋಡಿ ಮುಕ್ತ ಸಂಪೂರ್ಣ ಮಾಡಬೇಕು. ಮತ್ತು ಇವತ್ತು ನಾವು ಜಮೀನಿನಲ್ಲಿ ಅಣ್ಣ ತಮ್ಮರು ಭಾಗ ಮಾಡ್ಕೊಂತೀವಿ. ಭಾಗ ಮಾಡ್ಕೊಂಡಂತಾಗ ಏನು ಮಾಡ್ತಾರೆ, ಒಂದು ಸೈಡ್ ನಮ್ಮ ರಸ್ತೆ ತೋರಿಸಿ ನಮ್ಮದು ಪಾಣಿ ಖರಾಬ್ ಮಾಡ್ಕೊಂಡು ಮಾಡ್ತಾ ಇಲ್ಲ ಸರ್ಕಾರ. ನಾವು ಬೈರೇಗೌಡರು ಕಂದಾಯ ಮಂತ್ರಿ ಜೊತೆನಾಗ ಮಾತಾಡಿ ಬಂದಿದ್ವಿ, ಅವರು ಮಾಡಿಲ್ಲ. ಈಗೆಲ್ಲ ಇವ್ರನ್ನ ಹೊಸದಾಗಿ ಬಂದಂಥ ಸಚಿವರು ಭೇಟಿಯಾಗಿಲ್ಲ. ನಾವು ಹೇಳಿವಿ, ಅವ್ರು ಇಲ್ಲರಿ ಆ ಥರ ಬರಲ್ಲದಾರ ಅದನ್ನು ಮಾಡಲೇಬೇಕು ನಮ್ಮ ಲೆಕ್ಕದಾಗ. ಯಾಕಂದ್ರೆ ನಾವು ಏನೇ ವಿಭಾಗ ಮಾಡಿಕೊಳ್ಳಿ, ಖರೀದಿ ಮಾಡಲಿ, ಯಾರು ತಗೊಳ್ಳಿ. ಯಾಕಂದ್ರೆ ಏನಾಗ್ತದೆ, ಈಗ 4 ಜನ ಭಾಗ ಮಾಡ್ಕೊಂಡಿರೋ ರಸ್ತೆ ಇಲ್ಲಿತ್ತಂದ್ರೆ ಈ ಕಡೆ ಹೋಗೋರು ಇಲ್ಲ ಮಾಡ್ಕೊಂಡ್ಬಿಟ್ರೆ ಬದಲೇ ಯಾವ ದಾರಿ ಕೊಡಲ್ಲ. ಕಾನೂನು ಪ್ರಕಾರ ಮ್ಯಾಪ್ ಆಗಿದ್ರೆ ಬೇರೆ ಅಂತಾರೆ. ಅಂತ ಬರೋದು ಮ್ಯಾಪ್ನಾಗ ಎಲ್ಲಿದ್ದ ಬರುತ್ತೆ, ಇವ್ರು ತೋರಿಸಿದ್ರೆ ಬರ್ತದೆ. ಹಂಗಾಗಿ ನಮ್ಮ ಭೂಮಿಯನ್ನು ಹೊಟ್ಟೆ ಖರಾಬ್ ಹೋಗ್ಬೇಕಾದ್ರೆ ನೀವು ಮಾಡ್ಕೊಂಡ್ರಿ, ನಮ್ಮ ರಸ್ತೆ ತೋರಿಸಿರೋ ಕಾನೂನು ಬದ್ಧತೆ ಅಂತ ಹೇಳಬೇಕಂತ ಹೇಳಿವಿ. ಅದೇ ರೀತಿಯಾಗಿ ಇವತ್ತು ಮೇಯಿಸುವ ಹಕ್ಕು ಜಾನುವಾರುಗಳಿಗೆ ಅರಣ್ಯ, ಸರ್ಕಾರಿ, ಪರಂಪೋಕ, ಗೈರಾಣ, ಅಮೃತ ಮಾಲು ಇನ್ನಿತರ ಏನು ಭೂಮಿಗಳದವ ಆ ಭೂಮಿಯನ್ನು ಮೀಸಲಿಸಬೇಕು. ಮತ್ತು ಕೃಷಿಯೇತರ ಚಟುವಟಿಕೆಗೆ ಅಂದ್ರೆ ಕಾರ್ಪೊರೇಟ್ ವಲಯಕ್ಕೆ ವರ್ಗಾಯಿಸಬಾರ್ದು ಆ ಭೂಮಿಯನ್ನು. ಇವತ್ತು ಜಾನುವಾರುಗಳು ಸಿಣಿಸಕಚ್ಚವ, ಜಾನುವಾರು ಹತ್ರ ಕೃಷಿ ಮುನ್ನಡೆಯುತ್ತೆ. ಇವತ್ತು ರಾಸಾಯನಿಕ ಕೃಷಿ ನಮ್ಗೆ ಗ್ಯಾರಂಟಿ ಇಲ್ದಂಗೆ ಆಗೈತೆ. ಇವತ್ತು ಡ್ಯಾಮ್ ತುಂಬ್ತಾ ಇಲ್ಲ ಸರಿಯಾಗಿ, ರಾಸಾಯನಿಕ ಗೊಬ್ಬರ ಸಿಗ್ತಾ ಇಲ್ಲ, ಇವೆಲ್ಲ ಒತ್ತಡ ಆಗತ್ತವ. ಇವತ್ತು ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆಯಲ್ಲಿ ಸ್ವಾಮ್ಯತ ವರದಿಗಳಗಿದೆ, ಶಿಕ್ಷಣ ಇದೆ, ಆರೋಗ್ಯ ಇದೆ. ಇವತ್ತು ಶಿಕ್ಷಣದಲ್ಲಿ ಏನು ಮಕ್ಕಳಿಗೆ ಅನುಗುಣವಾಗಿ ಅಂತ ಹೇಳ್ತಾರೆ ಇವರು, ವಿಷಯಕ್ಕೆ ಅನುಗುಣವಾಗಿ ಶಿಕ್ಷಣ ಬೇಕು ನಮ್ಗೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ 86,000 ಹುದ್ದೆಗಳು ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಕೊರತೆ ಇದೆ. ಅದೇ ರೀತಿಯಾಗಿ ವೈಜ್ಞಾನಿಕ ಇದು ವಿಜ್ಞಾನ ಸಂಸ್ಥೆಗಳಲ್ಲಿ, ವಿಜ್ಞಾನ ಶಿಕ್ಷಣ ಸಂಸ್ಥೆ ಇದೆಯಲ್ಲ ಅದರಲ್ಲಿ 70,000 ಹುದ್ದೆಗಳು ಖಾಲಿದಾವೆ. ಹಿಂಗಾಗಿ 1.5 ಲಕ್ಷ ಹುದ್ದೆಗಳು ಬರೀ ಶಿಕ್ಷಣ ಇಲಾಖೆಯಲ್ಲಿ ಖಾಲಿದಾವೆ. ಇವರು 2,86,000 ಹುದ್ದೆಗಳಲ್ಲಿ. ಹಿಂಗಾದ್ರಿಂದ ಏನಾಗುತ್ತಾ, ಪ್ರತಿಯೊಬ್ಬರು ಇವತ್ತು ಸರ್ಕಾರಿ ಶಾಲೆ ಪುರುಷ ಖಾಸಗಿ ಶಾಲೆಗೆ ಹಚ್ಚಿ ಪ್ರತಿಯೊಬ್ಬರು ಖಾಸಗಿ ಶಾಲೆಗೆ ನಾವು ಹಣ ಕ್ರೋಢೀಕರಣ ಮಾಡೋದ್ರಲ್ಲಿ ಹೊಂದ್ಬಿಡ್ತೀವಿ. ಹಾಗಾಗಿ ಸರ್ಕಾರ ನಮ್ಗೆ ಶಿಕ್ಷಣನ ಭರ್ತಿ ಮಾಡಬೇಕು. ಅದೇ ರೀತಿಯಾಗಿ ಆಸ್ಪತ್ರೆಯಲ್ಲಿ ಆರೋಗ್ಯ ನಮ್ಗೆ ಕೈಗೆಟುಕುವಂಥ ರೀತಿಯಲ್ಲಿ ಸಿಗ್ಬೇಕು. ಇವತ್ತು ಡಾಕ್ಟ್ರೇ ಎಷ್ಟು ಸಿಗುತ್ತಾ ಇಲ್ಲ ಆಸ್ಪತ್ರೆ ಒಳಗೆ. ಇವತ್ತು ಎಂಥ ಪರಿಸ್ಥಿತಿ ಅಂದ್ರೆ, ಇವತ್ತು ಸ್ವಾಮಿನಾಥನ್ ವರದಿ ಹೇಳೋ ಪ್ರಕಾರ ಅಂತಂದ್ರೆ ಎಲ್ಲ ರೋಗಕ್ಕೆ ಅನುಗುಣವಾಗಿ ವೈದ್ಯರು ಇರಬೇಕಂತ ಕಾನೂನಿದೆ. ಎಲ್ಲ ರೋಗಕ್ಕೆ ಅನುಗುಣವಾಗಿ ಇವತ್ತು ಕಣ್ಣಿನ ಡಾಕ್ಟ್ರು, ಕಿವಿ ಡಾಕ್ಟ್ರು, ಹಾರ್ಟು, ಡೆಲಿವರಿ, ಸಿಜರಿಯನ್ ಎಲ್ಲ ಡಾಕ್ಟ್ರುಗಳು ವೈದ್ಯರು ಇರಬೇಕಂತ ಐತೆ. ಅಂದ್ರೆ ಶಿಫ್ಟ್ ವೈಸ್ ಅಂದ್ರೆ 8 ತಾಸು ಇವರುಗಳಿಗೆ ಹಟ್ಟಿ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾರೆ. ಹಟ್ಟಿ ಕಂಪ್ನಿಯಲ್ಲಿ ಜಾಬ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು 8,000 ಜನ ಡ್ಯೂಟಿ ಮಾಡಕ್ಕೆ ಹಚ್ಚಿದ್ರ ಅವ್ರು ಹೋಗ್ಬೇಕಾದ್ರೆ 8,000 ಜನ ಬಂದಿರ್ಬೇಕು. ಇವ್ರು ಬಂದ ಮೇಲೆ ಅವ್ರು ಹೋಗ್ಬೇಕು. ಒಬ್ರು ಯಾರು ಬಂದಿಲ್ಲ ಅಂದ್ರೆ ಉಳಿದ ಓಟಿ ಮಾಡ್ಬೇಕು, ಅವ್ರವ್ರಿಗೆ ಲಿಂಕ್ ಇರ್ತಾರೆ ಆ ಥರ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಮಯ್ಯ ಜವಳಗೇರ, ನರಸಪ್ಪ ದೇವಸುಗೂರು, ಲಿಂಗಪ್ಪ, ಹನುಮಂತರಾಯ ದೊರೆ, ಚನ್ನಬಸವ ನಾಯಕ, ವೆಂಕಟೇಶ್ ಮಸ್ಕಿ, ಚನ್ನಪ್ಪ, ಲಾಲಾಸಾಬ್ ನಾಡಗೌಡ ಮಸ್ಕಿ ಸೇರಿ ಅನೇಕರಿದ್ದರು. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಕನಿಷ್ಠ ವೇತನ ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುತ್ತಿರುವ ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು, ನೀರು ಗಂಟಿಗಳು, ಜವಾನರು ಹಾಗೂ ಸ್ವಚ್ಛತಾಗಾರರನ್ನು ಏಕಕಾಲದಲ್ಲಿ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ನೌಕರರ ಸೇವಾ ಹಿರಿತನವನ್ನು ಪರಿಗಣಿಸಿ ಇನ್ಕ್ರಿಮೆಂಟ್ ನೀಡಬೇಕು ಎಂದು ಆಗ್ರಹಿಸಿದರು. 5 ವರ್ಷ ಸೇವೆ ಸಲ್ಲಿಸಿರುವ ನೌಕರರಿಗೆ 750, 10 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ 1,500 ಹಾಗೂ 15 ವರ್ಷಕ್ಕಿಂತ ಹೆಚ್ಚು ವರ್ಷ ಸೇವೆ ಸಲ್ಲಿಸಿದವರಿಗೆ 3,000 ಇನ್ಕ್ರಿಮೆಂಟ್ ನೀಡಬೇಕು. ಈ ಕುರಿತು ಈಗಾಗಲೇ ಆರ್ಥಿಕ ಇಲಾಖೆಗೆ ಕಡತ ಸಲ್ಲಿಕೆಯಾಗಿದೆ ಎಂದು ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ನೌಕರರು ನಿವೃತ್ತರಾದಾಗ ಅಥವಾ ಮೃತಪಟ್ಟಾಗ 6 ಲಕ್ಷ ಇಡಿಗಂಟು ನೀಡಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಠರಾವು ಮೂಲಕ ನೇಮಕಗೊಂಡು ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಪಡೆದಿರುವ ಸಿಬ್ಬಂದಿಗೂ ಇಡಿಗಂಟು ನೀಡುವಂತೆ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ತರಬೇತಿ ಪಡೆದಿರುವ ಎಲ್ಲ ಸ್ವಚ್ಛ ವಾಹಿನಿ ನೌಕರರಿಗೆ ಕೆಲಸ ನೀಡಬೇಕು. ಒಡಂಬಡಿಕೆ ಪತ್ರ
ಹಾಗೂ ಪ್ರತಿ ವರ್ಷ ನವೀಕರಣ ಮಾಡುವ ಪದ್ಧತಿಯನ್ನು ರದ್ದುಪಡಿಸಿ 15ನೇ ಹಣಕಾಸು ಯೋಜನೆಯಡಿ ವೇತನ ಪಾವತಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಚಾಲಕನನ್ನು ಪರಿಗಣಿಸಿ 15,000 ವೇತನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿಗಳಿಗೆ 2ನೇ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆ ನೀಡಿರುವುದನ್ನು ಸ್ವಾಗತಿಸಿರುವ ಸಂಘ ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು. ಕಂಪ್ಯೂಟರ್ ಜ್ಞಾನ ಹಾಗೂ ಅಗತ್ಯ ವಿದ್ಯಾರ್ಹತೆ ಹೊಂದಿರುವ ಗ್ರಾಮ ಪಂಚಾಯಿತಿ ನೌಕರರಿಗೂ ಈ ಹುದ್ದೆಗಳಿಗೆ ಅವಕಾಶ ನೀಡಬೇಕು. ಪಂಚಾಯಿತಿಗಳ ಆದಾಯಕ್ಕೆ ಅನುಗುಣವಾಗಿ ಕರ ವಸೂಲಿಗಾರರ ಹುದ್ದೆಗಳನ್ನು ನಿಗದಿಪಡಿಸಬೇಕು. 2017ರೊಳಗೆ ಕಾರ್ಯನಿರ್ವಹಿಸುತ್ತಿರುವ ಹೆಚ್ಚುವರಿ ಕರ ವಸೂಲಿಗಾರರಿಗೆ ಅನುಮೋದನೆ ನೀಡಬೇಕು. ರಾಜ್ಯದಲ್ಲಿನ ಮೊದಲ ಹಂತದ ಡಾಟಾ ಎಂಟ್ರಿ ಆಪರೇಟರ್ಗಳ ಹುದ್ದೆ ತೆರವಾದ ನಂತರವೇ ಅನುಮೋದನೆ ನೀಡಬೇಕೆಂಬ ಷರತ್ತನ್ನು ಕೈಬಿಟ್ಟು ಅನುಮೋದನೆ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ವಿವರಿಸಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಕರ ವಸೂಲಿಗಾರ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್, ನೀರುಗಂಟು, ಜವಾನ ಹಾಗೂ ಸ್ವಚ್ಛತಾಗಾರರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಗ್ರೇಡ್ 1 ಕಾರ್ಯದರ್ಶಿಗಳಿಂದ ಪಿಡಿಒ ಹುದ್ದೆಗೆ ರಾಜ್ಯ ಮಟ್ಟದಲ್ಲಿ ನೀಡುವ ಮುಂಬಡ್ತಿ ಪದ್ಧತಿಯನ್ನು ಕೈಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮುಂಬಡ್ತಿ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ಪ್ರತಿ ಗ್ರಾಮ ಪಂಚಾಯಿತಿಗೂ ಲೆಕ್ಕ ಸಹಾಯಕ ಹುದ್ದೆ ಸೃಷ್ಟಿಸಬೇಕು. ಬಿಲ್ ಕಲೆಕ್ಟರ್ ಹಾಗೂ ಗುಮಾಸ್ತಾ ವೃಂದದಿಂದ ಗ್ರೇಡ್ 2 ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕ ಹುದ್ದೆಗಳಿಗೆ ನೇಮಕಗೊಂಡ ನೌಕರರ ಹಿಂದಿನ ಸೇವೆಯನ್ನು ಕೆಸಿಎಸ್ಆರ್ ನಿಯಮ 325ರಂತೆ ಪರಿಗಣಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ನಿವೃತ್ತಿಯಾದ ನೌಕರಿಗೆ ಇಡಿಗಂಟು ಕೊಡಲೇಬೇಕು. ಪಂಚಾಯಿತಿ ನೌಕರಿಗೆ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು. ಪಂಚಾಯಿತಿ ನೌಕರಿಗೆ ಇರತಕ್ಕಂತ ಸರ್ಕಾರಕ್ಕೆ ಧಿಕ್ಕಾರ. ಎಲ್ಲಾ ಪಂಚಾಯಿತಿ ನೌಕರಿಗೆ ಅನುಮೋದನೆ ಕೊಡಲೇಬೇಕು. ಅವರಿಗೆ ಜ್ಯೇಷ್ಠತಾ ಪಟ್ಟಿ ಜಾರಿ ಮಾಡಲೇಬೇಕು. ನಿವೃತ್ತಿ ನೌಕರಿಗೆ ಕನಿಷ್ಠ ವೇತನ ನಿವೃತ್ತಿ ನೌಕರಿಗೆ 7,000 ರೂಪಾಯಿ ಪ್ರತಿ ತಿಂಗಳ ನಿವೃತ್ತಿ ವೇತನ ಕೊಡಲೇಬೇಕು. ಸದನ ಸಮಿತಿ ಹೆಸರಿನಲ್ಲಿ ಪುನರ್ ಪರಿಶೀಲನೆ ಮಾಡಲು ಹಿಂದೇಟು ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ವೇತನ ಕೊಡಲು ಸದನ ಸಮಿತಿ ಹೆಸರಿನಲ್ಲಿ ಹಿಂದೇಟು ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಹೋರಾಟಕ್ಕೆ ಪಂಚಾಯಿತಿ ನೌಕರಿಗೆ ಇಡಿಗಂಟು ಜಾರಿ ಮಾಡಲೇಬೇಕು. ಏನೇ ಬರಲಿ ನೌಕರರ ಹೋರಾಟಕ್ಕೆ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯಿತಿಗಳ ಮುಂದೆ ನಡೆಯುತ್ತಿರುವ ಪಂಚಾಯಿತಿ ನೌಕರರ ಹೋರಾಟಕ್ಕೆ ಬರಲಿ, ಲಾಠಿ ಬರಲಿ, ಬಂದೂಕು ಬರಲಿ, ಸಿಐಟಿಯು ಪಂಚಾಯಿತಿ ನೌಕರ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ರೈತರ ವತಿಯಿಂದ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ದುಡಿತಿರತಕ್ಕಂಥ ಕರವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರು, ವಾಟರ್ ಮ್ಯಾನ್ಗಳು, ಸ್ವೀಪರು, ಕ್ಲೀನರ್ಸ್ ಎಲ್ಲರೂ ಸೇರಿ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಿದ್ದೇವೆ. ಈಗಾಗಲೇ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಕನಿಷ್ಠ ವೇತನವನ್ನು ಜಾರಿ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಂಪುಟ ಸಮಿತಿಯನ್ನು ರಚನೆ ಮಾಡಿ ಕನಿಷ್ಠ ವೇತನವನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು ಅಥವಾ ಮತ್ತೊಮ್ಮೆ ಅದನ್ನು ಜಾರಿ ಮಾಡೋದಕ್ಕೆ ಏನೆಲ್ಲ ಬೇರೆ ಬೇರೆ ರಾಜ್ಯದ ಕನಿಷ್ಠ ವೇತನವನ್ನು ನಮ್ಮ ಆದೇಶದಲ್ಲಿ ಉಲ್ಲೇಖಿಸಿ ಆ ರಾಜ್ಯಗಳಲ್ಲಿ ಕನಿಷ್ಠ ವೇತನ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಬೇಕಂತ ಒಂದು ವಿಚಾರವನ್ನು ಇಟ್ಕೊಂಡು ಈ ಪರಮೇಶ್ವರ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇದರ ವಿರುದ್ಧ ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರನ್ನು ನಾವು ವಿರೋಧಿಸುತ್ತಾ ಇವತ್ತಿನ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ರಾಜ್ಯ ಸರ್ಕಾರ ಕೂಡಲೇ ಕನಿಷ್ಠ ವೇತನವನ್ನು ಜಾರಿ ಮಾಡೋದಕ್ಕೆ ಮನಸ್ಸು ಮಾಡಬೇಕು ಹೊರತು ರದ್ದು ಮಾಡೋದಕ್ಕೆ ಇಚ್ಛೆ ಪಡಬಾರ್ದಂತ ನಾವು ರಾಜ್ಯ ಎಲ್ಲ ನೌಕರರು ಒತ್ತಾಯವನ್ನು ಈ ಮೂಲಕ ಮಾಡುತ್ತಿದ್ದೇವೆ. ಪಾಂಡುರಂಗ ನಾಯಕ್, ಜಿಲ್ಲಾ ಸಮಿತಿ ಖಜಾಂಚಿ. ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮನ್ಸ್ಲಾಪುರ, ಪ್ರಧಾನ ಕಾರ್ಯದರ್ಶಿ ಆಂಜನೇಯ ನಾಯಕ ಮಾಡಿಗೇರ, ಪಾಂಡುರಂಗ ನಾಯಕ, ಮುಖಂಡರುಗಳಾದ ಡಿಎಸ್ ಶರಣಬಸವ, ಗಿರಿಯಪ್ಪ ಪೂಜಾರಿ, ಶರ್ಫುದ್ದೀನ್ ಪೋತ್ನಾಳ, ಎಚ್ ಪದ್ಮ, ಶಿವಶರಣ ಹಿರೇಬುದೂರು, ಅಂಬಣ್ಣ ನಾಯಕ, ಶ್ರೀರಾಮುಲು, ಶರಣಬಸವ ಹರವಿ, ಯಂಕಪ್ಪ ಸೇರಿದಂತೆ ನೂರಾರು ನೌಕರರು ಭಾಗವಹಿಸಿದ್ದರು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಬಿಡುಗಡೆಯಾದ ಹಣವನ್ನು ಪಡೆಯದೇ ಇರುವುದನ್ನು ಕಂಡು ಅಧಿಕಾರಿಗಳು ಅವರು ಮೃತಪಟ್ಟಿದ್ದಾರೆ ಎಂದು ಭಾವಿಸಿ ಅನುದಾನ ಕಡಿತಗೊಳಿಸಿದ್ದು, ಇದೀಗ 3 ಜನ ಫಲಾನುಭವಿಗಳು ಜೀವಂತವಾಗಿದ್ದು ಯೋಜನೆಯಿಂದ ವಂಚಿತರಾಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಪ್ಪಾಗಿದ್ದು ಕೂಡಲೇ ಅಧಿಕಾರಿಗಳೇ ಸರಿಪಡಿಸುವ ಕೆಲಸ ಮಾಡಬೇಕೆಂದು ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ಸೂಚನೆ ನೀಡಿದರು.
ಅವರಿಂದು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕು ವ್ಯಾಪ್ತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ 4,35,505 ಫಲಾನುಭವಿಗಳಿಗೆ ಜೂನ್ ಅಂತ್ಯದವರೆಗೆ 87,10,08,000 ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ಯಾವುದೇ ಆದೇಶ ನೀಡಿಲ್ಲ. ಈಗಿರುವ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಕಂತಿನ ಹಣ ಬಿಡುಗಡೆ ಮಾಡುತ್ತಿದೆ ಎಂದು ಮಾಹಿತಿ ನೀಡಿದರು. ತಾಲೂಕಿನಲ್ಲಿರುವ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಬಿಡುಗಡೆಯಾದ ಕಂತಿನ ಹಣವನ್ನು ಪಡೆಯದೇ ಇರುವುದನ್ನು ಭಾವಿಸಿ ಅವರು ಮೃತಪಟ್ಟಿದ್ದಾರೆ ಎಂದು ಇದೀಗ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ನಗರದಲ್ಲಿ 936 ಮತ್ತು ಗ್ರಾಮೀಣದಲ್ಲಿ 744 ಜನ ಸೇರಿ ಒಟ್ಟು 1,680 ಜನರು ಯೋಜನೆ ಹಣ ಪಡೆದುಕೊಂಡಿಲ್ಲ. ಇದೀಗ 3 ಜನ ಫಲಾನುಭವಿಗಳು ಜೀವಂತವಿದ್ದು ಮೃತಪಟ್ಟಿದ್ದಾರೆ ಎಂದು ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ತಾಲೂಕು ಅಧಿಕಾರಿಗಳಿಂದ ಮಾಹಿತಿ ನೀಡಿಲ್ಲ. ಯಾರು ಮಾಡಿರಬಹುದು ಎಂದು ಯಕ್ಷ ಪ್ರಶ್ನೆಯಾಗಿದೆ. ಇದೀಗ ತಯಾರಿಸಿದ ಪಟ್ಟಿಯಲ್ಲಿ ಪರಿಶೀಲನೆ ನಡೆದಿದ್ದು ಇವರಲ್ಲಿ 33 ಜನರು ವಲಸೆ ಹೋಗಿದ್ದಾರೆ. ಇವರು ಹಣ ಪಡೆದುಕೊಂಡಿಲ್ಲ. ಫಲಾನುಭವಿಗಳು ಜೀವಂತ ಇರುವ ಕುರಿತು ಅಧಿಕಾರಿಗಳೇ ತಪ್ಪನ್ನು ಸರಿಪಡಿಸಬೇಕು. ಎಲ್ಲ ಬಾಕಿ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಇದೀಗ 1,680 ಫಲಾನುಭವಿಗಳ ಮನೆ ಮನೆ ಸರ್ವೆ ನಡೆಸಿ ತಕ್ಷಣವೇ ಪರಿಶೀಲನೆ ಮಾಡಿ ಹಣ ಬಿಡುಗಡೆ ಮಾಡಲು ಸೂಚನೆ ನೀಡಿದರು. ಗೃಹ ಜ್ಯೋತಿ ಯೋಜನೆಯಡಿ 1,09,661 ಅರ್ಹ ಫಲಾನುಭವಿಗಳ ಪೈಕಿ 95,269 ಅರ್ಜಿಗಳು ಮರುಪರಿಶೀಲನೆ ಮಾಡಲಾಗಿದೆ. ಬಾಕಿ ಇರುವ 14,392 ಫಲಾನುಭವಿಗಳು ಅರ್ಜಿ ಪರಿಶೀಲನೆ ನಡೆಯುತ್ತಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಿದ್ದರಿಂದ ಹೆಚ್ಚಿನದಾಗಿ ಸಾರಿಗೆ ಬಸ್ಗಳಲ್ಲಿ ಸಂಚಾರ ಮಾಡುತ್ತಿದ್ದು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಸಮಯಕ್ಕೆ ಬಸ್ ಸೌಕರ್ಯ ಒದಗಿಸಲು ಸೂಚನೆ ನೀಡಿದರು. ಗ್ರಾಮೀಣ ಭಾಗದ ಆಯಾ ಗ್ರಾಮಗಳಿಗೆ ಬಸ್ ಇದ್ದರೂ ಡ್ರೈವರ್ ಸಮಸ್ಯೆ ಇದ್ದರೆ ಬದಲಿ ಡ್ರೈವರ್ ತೆರಳುವಂತೆ ಸೂಚಿಸಲು ಹೇಳಿದರು. ಹಳೆಯ ಬಸ್ಗಳು ಗ್ರಾಮಗಳಲ್ಲಿ ಸಂಚರಿಸುತ್ತಿದ್ದು ಕೆಟ್ಟು ರಸ್ತೆಯಲ್ಲೇ ನಿಲ್ಲುತ್ತಿವೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಹೊಸ ಬಸ್ಗಳನ್ನು ಒದಗಿಸಿಕೊಡಬೇಕು ಎಂದು ಹೇಳಿದರು. ಈಗ ಮತ್ತೆ ಪುನಃ ಮಹಿಳೆಯರು ಏನಾದ್ರು ಹಾಕ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಗೃಹಲಕ್ಷ್ಮಿಗೆ ಏನಾದ್ರು ಇನ್ನೂ ಕ್ಲಾರಿಟಿ ಇಲ್ಲ. ಯಾವ ತರ ಬ್ಯಾಂಕ್ ಅಲ್ಲಿ KYC ಅದೇ ತರ ಏನಾದ್ರು ಒಂದು ಮಾಡೆಲ್ ಮಾಡಬಹುದು ಅಂತ ಈಗ ಚರ್ಚೆ ಅಂತ ಸರ್ ಫೈನಲ್ ಆಗಿದೆ. ಅದೇ ಇಷ್ಟೊತ್ತು ವೋಟರ್ ಸಂಖ್ಯೆ ಅದನ್ನೇ ಇಲ್ಲ. ಸರ್ ಆಕ್ಚುಲಿ ಲಾಸ್ಟ್ ಸಿಂಗಾಪುರ್ಲಿಂದ ಅಪ್ಡೇಟೆಡ್ ಆಗಿಲ್ಲ ಸರ್. ಲಾಸ್ಟ್ ಇರೋದು 1,06,389 ಇದೆ ಸರ್. ಪ್ರೆಸೆಂಟ್ ಬೇಕಾದ್ರೆ ಅದನ್ನೇ ಕೊಡ್ತಾ ಇದ್ದೀವಿ. ನಾನು ಈ ಸಮಿತಿ ಬಂದಾಗಲಿಂದ ನಮ್ಮ ವಿಧಾನಸಭಾ ಕ್ಷೇತ್ರ ವೈಸ್ ಆಫೀಸಲ್ಲಿ ಸೈನ್ ಮಾಡಿ ಸಂಖ್ಯೆ ಎಷ್ಟಿದೆ ಅಂತ ಅಪ್ಡೇಟ್ ಮಾಡಿ ಸರ್ ಗ್ರೂಪ್ ಸದಸ್ಯರೆಲ್ಲ ನಾವು ಕೇಳ್ತಾ ಇಲ್ಲ ಸರ್. ಅದು ಪದೇ ಪದೇ ಅದೇ ಐತೆ ಟಾಪಿಕ್, ಚೇಂಜ್ ಇಲ್ಲ. 2-3 ತಿಂಗಳು ಒಂದ್ಸಲ ಇಡ್ತೀವಿ. ಸರ್ವೆ ಯಾವಾಗ ಮುಗಿಸ್ತೀರಿ? ನಿಮ್ದು ಕೂಡ ಮುಗಿಸ್ಬಿಡ್ಬೇಕು. ಟೋಟಲ್ 1,680 ಕ್ರಾಸ್ ವೆರಿಫೈ ಆಗ್ಬೇಕು. ಅದರಲ್ಲಿ ಎಷ್ಟು ನಮ್ಮ ಗಮನಕ್ಕೆ ಬಂದಿಲ್ಲ. ಅದನ್ನ ನಾವು ಹೆಂಗೆ ಈಗ ಫಲಾನುಭವಿ ಮೃತಪಟ್ಟಾರ ಅಂತಂದ್ರೆ ಎಷ್ಟೋ ಒಂದು ದೊಡ್ಡ ಅನಾಹುತ ಇದು, ಎಷ್ಟು ಅಪಮಾನ ಅವಮಾನ. 3 ಜನ ಅವರು ಜೀವಂತರು ನಮ್ಮಲ್ಲಿ ಬಂದು ನಾವು ಬದುಕಿದ್ವಿ ಸರ್, ಸತ್ತಿದ್ದಾರೆ ಅಂತ ನಮ್ಮ ಗೃಹಲಕ್ಷ್ಮಿ ಹೋಲ್ಡ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಬೇಜಾರು ಅನಿಸ್ತದೆ. ಹೌದಲ್ಲ? ನಮ್ಮ ತಾಲೂಕು ಹೇಳ್ತೇನೆ. 3 ಜನ ನನ್ನಲ್ಲಿ ಬಂದವರು ಹೇಳ್ತೇನೆ. ಇನ್ನ ಎಷ್ಟು ಜನ ಇದ್ದಾರೆ? 33 ಜನ ಇದ್ದಾರಂತೆ. ನಾವು ಮನ್ಸೂರು ಸಂಘದಲ್ಲಿ ಬದುಕಿದ್ದಾರೆ, ಅವರು ಡೆತ್ ಅಂತ ಆಗಿದ್ದಾರೆ. 33 ಜನ ಅಲ್ಲಿ. ಇವರಲ್ಲಿ ಇನ್ನು ಎಷ್ಟಿದೆ ಬಂದಿರೋ ಹೊರಗಡೆ ಟೋಟಲ್ 1680 ಮೃತಪಟ್ಟಿದ್ದಾರೆ ಅಂತ ಸಂಖ್ಯೆ ಇದೆ. ಅದರಲ್ಲಿ ಎಷ್ಟು ಒರಿಜಿನಲ್ ಎಷ್ಟು ಡೂಪ್ಲಿಕೇಟ್ 15 ದಿನದಲ್ಲಿ ಈಗ ಇವರಿಬ್ಬರು ಅಧಿಕಾರಿಗಳು ಜವಾಬ್ದಾರಿ ತಗೊಂಡಾರ. 15 ದಿನಗಳಲ್ಲಿ ನೀವು ಸ್ಪಷ್ಟವಾಗಿ ಮಾಹಿತಿ ಕೊಡಬೇಕು. ಮತ್ತೆ ಅವ್ರಿಗೆ ಎಷ್ಟು ತಿಂಗಳಿಂದ ವೋಟ್ ಆಗಿದೆ ಅಷ್ಟು ಅವ್ರಿಗೆ ಹೇಳ್ಬೇಕು ಸರ್. ಈ ಜನ ಅಂಗನವಾಡಿ
ಅಂಗನವಾಡಿ ಟೀಚರ್ ಹೋಗಿ ನೀವು ವಾಲೆಗಾರಿ ಕೊಡ್ತಾರೆ ವಾಲೆಗಾರಿ ಕೊಡ್ತಾರೆ, ವಾಲೆಗಾರಿ ಬಂದು VA ಕೊಡ್ತಾರೆ, VA ಬಂದು ನಾಲ್ಕು ಕಚೇರಿಯಲ್ಲಿ ನೋಂದಣಿ ಮಾಡಿ ಅದು ಪ್ರೊಸೆಸ್ ಏನಾದ್ರು ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಅದು ಮಾಹಿತಿ ಬೇಕಲ್ಲ ಯಾರು ಮಾಡಿದ್ರು ಅಂತ. ಅದೇ ಇವು ಅದೇ ಸತ್ಯವಾದ ನಮ್ಮ ಇಲ್ಲಿ ಬಂದಿರೋದು ಅವ್ರ ಹೆಸರು ಕೊಟ್ಟರೆ ಅವ್ರು ಅದನ್ನು ಮೂರು ಹೆಸರು ನ್ಯಾಯ ಕಾನೂನು ಅಂತ ನಾವು ತಿಳ್ಕೊಂಡ್ರೆ ಆಗ ನಾವು ಕನ್ಸಲ್ಟ್ ಮಾಡಿ ತಿಳ್ಕೊಬೋದು. ಅಧ್ಯಕ್ಷರೇ ಸರ್ ಅಧ್ಯಕ್ಷರೇ ನಾನು ಸತ್ಯ ಇಲ್ಲ ನಾನು ಬದುಕಿನಂತೇಳಿ ಮತ್ತೆ ಹರಿದಾಡಬೇಕು. ಎಲ್ಲಿದೆ ಸಾಫ್ಟ್ವೇರ್ ಇದೆನಾ ನಿಮ್ಮ ಈ ಜನ್ಮ ಪೋರ್ಟಲ್ ಅಲ್ಲಿ? ರೀ ಜನ್ಮ ಪೋರ್ಟಲ್ ಇದೆನಾ? ಈ ಜನ್ಮ ಐತೆ, ರೀ ಜನ್ಮ ಐತೆನಾ? ಆಪ್ಷನ್ ಇದೆನಾ ಸಾಫ್ಟ್ವೇರ್ ಅಲ್ಲಿ? ಇದು ದೊಡ್ಡ ಪ್ರಾಣ ಅನಾಹುತ. ನಮ್ಮಲ್ಲಿ ಬಂದ್ರೆ ಮತ್ತೆ ನೀವು ಪಂಚನಾಮ ಮತ್ತೆ 4-5 ಮಂದಿ ಸೈನ್ ಅಂದ್ರೆ ಅಕ್ಕಪಕ್ಕದ ಕರೆಸಿ ನಾನು ಬದುಕಿನಂತ ಸೈನ್ ಮಾಡ್ಬೇಕಾಗುತ್ತೆ. ಎಷ್ಟು ಅವಮಾನ ಹೇಳ್ರಿ. ಅದಕ್ಕೆ ಬರೀ ಎಂಡೋರ್ಸ್ಮೆಂಟ್ ಮೇಲೆ ಟೀಚರ್ ನಿಲ್ಲಿಸ್ಕೊಂಡು ಅವ್ರ ಒಂದು ಎಂಡೋರ್ಸ್ಮೆಂಟ್ ತಗೊಂಡು ನೀವೇ ಕ್ಲಾರಿಫೈ ಮಾಡಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಪಾವರ್, ಗ್ರೇಡ್ 2 ತಹಸೀಲ್ದಾರ್ ಪರಶುರಾಮ್, ಸದಸ್ಯರಾದ ವೆಂಕಟೇಶ್ ನಾಯಕ ಮನ್ಸ್ಲಾಪುರು, ಹಂಪನಗೌಡ ದೇವಸುಗೂರು, ರಾಧಾಕೃಷ್ಣ ರೆಡ್ಡಿ ಸರ್ಜಾಪುರು, ಶಹಬುದ್ದೀನ್ ಇಡಪನೂರು, ಕೆ ಈರಣ್ಣ ರಾಯಚೂರು, ವಿ ಮಂಜುನಾಥ ಉಣಸಿಹಾಳ ಉಡ, ವೀರೇಶ್ ರಾಯಚೂರು, ಲಚ್ಚಪ್ಪ ನಾಯಕ ಅರಸಿಗೇರ ತಾಂಡ, ತಿಮ್ಮಪ್ಪ ಕೊರತಕುಂದ, ವಿಶ್ವನಾಥ್ ಗುರ್ಜಾಪುರು, ರಾಘು ಮಡಿವಾಳ, ಭಾರತಿ ರಾಯಚೂರು, ಮಹಮ್ಮದ್ ಜಾವಿದ್ ರಾಯಚೂರು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಬೆಂಗಳೂರಿನ ಉದ್ಯಮಿ ಸಂತೋಷ್ ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ಹೊಸಬೆಳಕು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ವಿಕಲಚೇತನರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿ ಡಾಕ್ಟರ್ ದಂಡಪ್ಪ ಬಿರಾದರ ಮಾತನಾಡಿ, ಸಂತೋಷ್ ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ 4 ದಿನಗಳ ಕಾಲ ವಿವಿಧ ಸಮಾಜಮುಖಿ ಹಾಗೂ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದರ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದ್ದು, ಇವುಗಳನ್ನು ವಿದ್ಯಾರ್ಥಿಗಳು ಶೈಕ್ಷಣಿಕ ಉದ್ದೇಶಕ್ಕೆ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ತಮ್ಮ ಜನ್ಮದಿನವನ್ನು ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುತ್ತಿರುವ ಸಂತೋಷ್ ಪಾಟೀಲ್ ಅವರ ಸಮಾಜಮುಖಿ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಹಾಗೂ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ತಿಳಿಸಿದರು. ಓಂ ಸಾಯಿ ಮಂದಿರದ ವ್ಯವಸ್ಥಾಪಕಿ ಕವಿತಾ ಸಾಯಿ ಕಿರಣ್ ಆದೋನಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಿಸಿ ಮಾತನಾಡಿದರು. ಸಂತೋಷ್ ಪಾಟೀಲ್ ಅವರು ತಮ್ಮ ಜನ್ಮದಿನವನ್ನು ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಸಂತಸದ ವಿಚಾರ. ಸಾಯಿಬಾಬಾ ಅವರಿಗೆ ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಹೊಸ ಬೆಳಕು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಭೀಮಸೇನ ಮಾತನಾಡಿ, ಸಂಸ್ಥೆಯಲ್ಲಿ ಕಲಿಯುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಸಂತೋಷ್ ಪಾಟೀಲ್ ಅವರು ಜನ್ಮದಿನದ ಅಂಗವಾಗಿ ಲೇಖನ ಹಾಗೂ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಈ ಸಮಾಜಮುಖಿ ಕಾರ್ಯಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಸಾಯಿ ಕಿರಣ್ ಆದೋನಿ ಗುರುಜಿ ಹಾಗೂ ಸಂತೋಷ್ ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಅಡಿಯಲ್ಲಿ ನಡೆಸುತ್ತಿರುವ ದೀಪಾ ಕಂಪ್ಯೂಟರ್ ತರಬೇತಿ ಕೇಂದ್ರಕ್ಕೆ ಶ್ರೀಮತಿ ಕವಿತಾ ಸಾಯಿ ಕಿರಣ್ ಸುಸ್ವಾಗತವನ್ನು ಕೋರುತ್ತೇನೆ. ನಮ್ಮ ದೀಪಾ ಕಂಪ್ಯೂಟರ್ ಸಾಯಿ ಕಿರಣ್ ಅವರ ಅಣ್ಣನವರ ಕೈಯಿಂದ ಈ ಒಂದು ಸಂಸ್ಥೆ ನಡೆಯಿತು.
ಇಟ್ಕೊಂಡು ನಿಂದ್ರಲ್ಲೇ. ಓಕೆ. ಸಂತೋಷ್ ಪಾಟೀಲ್ ಸರ್, ಹ್ಯಾಪಿ ಬರ್ತ್ಡೇ ಸಂತೋಷ್ ಪಾಟೀಲ್ ಸರ್. ಸಂತೋಷ್ ಪಾಟೀಲ್ ಸರ್ ಅವರೇ, ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಹೊಸಬೆಳಕು ವಿಕಲಚೇತನರ ಕ್ಷೇಮ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ದೀಪಾಕರಣದ ತರಬೇತಿ ಕೇಂದ್ರದಲ್ಲಿ ಇವತ್ತು ಶ್ರೀ ಸಾಹಿತ್ಯ ನಾದೋನಿ ಗುರುಜಿ ಅವರ ಆತ್ಮೀಯ ಗೆಳೆಯರಾದ ಶ್ರೀ ಸಂತೋಷ್ ಪಾಟೀಲ್ ಅವರ ಜನ್ಮದಿನ ಇವತ್ತು ಅಂಗವಾಗಿ ನಮ್ಮ ಮಕ್ಕಳಿಗೆ ಇವತ್ತು ನೋಟ್ಬುಕ್ ಹಾಗೂ ಪೆನ್ಸಿಲು ಇವು ವಿತರಣೆ ಮಾಡಿದ್ದಾರೆ. ಇವತ್ತು ನಮ್ಮ ಇವರು ದೀಪಕಂಪದ ತರಬೇತಿ ಕೇಂದ್ರ ಬಹಳಷ್ಟು ವಿಕಲಚೇತನರಿಗೆ ಉಚಿತವಾಗಿ ಕಂಪನ ತರಬೇತಿ ಹಾಗೂ ಬಡವರಿಗೆ ಹಾಗೂ ನಿರುದ್ಯೋಗಿಗಳಿಗೆ ಒಂದು ತರಬೇತಿ ಕೊಡ್ತಾ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ ಕೇಂದ್ರ ಇವತ್ತು ಸಾಹಿತ್ಯನ ಆಧುನಿಕ ಅಣ್ಣನವರು ಸುಮಾರು 6-7 ವರ್ಷಗಳಾಯಿತು ಮೊಟ್ಟ ಮೊದಲ ಬಂದಿದ್ದು ಈ ಸಂಸ್ಥೆ ಶುರುವಿನಲ್ಲಿ. ಈಗ ಮತ್ತೆ ಅವ್ರು ಬರ್ತಾರೆ ಅಂದ್ಕೊಂಡಿದ್ದೀವಿ. ಅತ್ತಿಗೆ ಅವ್ರು ಬಂದಿದ್ರೆ ತುಂಬ ಸಂತೋಷ. ಅವರ ಆಶೀರ್ವಾದದಿಂದ ನಮ್ಮ ಸಂಸ್ಥೆ ಹೀಗೆ ಮುಂದುವರಿಯುತ್ತೆ ಎಂಬ ಒಂದು ವಿಶ್ವಾಸ ನನಗಿದೆ. ಇವತ್ತು ಈ ಶ್ರೀ ಸಂತೋಷ್ ಪಾಟೀಲ್ ಅವರ ಜನ್ಮದಿನ ಅಥವಾ ಅವರಿಗೆ ದೇವರು ಒಳ್ಳೆಯ ಆಶೀರ್ವಾದ ಕೊಟ್ಟು ಕಾಪಾಡಿದೆ. ಅವರ ಮುಂದಿನ ಜೀವನವು ಅವರ ಕುಟುಂಬವು ಎಲ್ಲ ಸುಖಮಯವಾಗಿದೆ ಅಂತ ನಾನು ದೇವರಿಗೆ ಬೇಡಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ಡಿಕೆ ಮುರಳಿ ಯಾದವ್, ಸಾಯಿ ಮಂದಿರದ ಸರಸ್ವತಿ ನಾಯಕ, ಹೊಸ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಪ್ರಾರ್ಥನೆ ಸಲ್ಲಿಸಿದರು. ಆಕಾಶ್ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೇವದುರ್ಗ ತಾಲೂಕಿನ ಹೇಮನಾಳ ಶಾವಂತಗೆರೆ ಗ್ರಾಮದಲ್ಲಿ ಇಡಿ ಅಧಿಕಾರಿಗಳ ದಾಳಿ. ಶಿವಶಂಕರಪ್ಪ ಸಾಹುಕಾರ ಮನೆ, ಅಭ್ಯರ್ಥಿಯೊಬ್ಬರ ಮನೆ ತಪಾಸಣೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭ. ಕೃಷಿ ವಿಶ್ವವಿದ್ಯಾಲಯದಲ್ಲಿ 6ನೇ ರಾಷ್ಟ್ರೀಯ ಸಂಶೋಧನಾ ಸಮ್ಮೇಳನ. ಸಂಶೋಧನೆಗಳು ಸಮಸ್ಯೆಗಳ ಪರಿಹಾರಕ್ಕೆ ವೇದಿಕೆಯಾಗಲಿ. ಡಾಕ್ಟರ್ ಶಶಿಕಾಂತ್ ಮೂಡಿಕೇರಿ. ಆಗಸ್ಟ್ 28ರಂದು ಬೆಂಗಳೂರಿನಲ್ಲಿ SC/ST ನೌಕರರ ಐಕ್ಯತಾ ಸಮ್ಮೇಳನ. ಡಿ ಶಿವಶಂಕರ್. ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ವರದಿ ಜಾರಿಗೆ. ಆಗಸ್ಟ್ 31ರಂದು ಸಂತೆಕಲ್ಲೂರಿನಲ್ಲಿ ಜಾಗೃತಿ ಸಮಾವೇಶ. ಶರಣಪ್ಪ ಮರಳಿ. ಗ್ರಾಮ ಪಂಚಾಯಿತಿ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ. ಗ್ಯಾರಂಟಿ ಯೋಜನೆ ಪ್ರಗತಿ ಸಭೆ. ಮೃತಪಟ್ಟ ಫಲಾನುಭವಿಗಳ ಖಾತೆಗೆ ಹಣ, ಅಧಿಕಾರಿಗಳೇ ಹೊಣೆ. ಪವನ್ ಕಿಶೋರ್. ಮತ್ತು ಸಾಯಿ ಧ್ಯಾನ ಮಂದಿರದಲ್ಲಿ ಸಂತೋಷ್ ಪಾಟೀಲ್ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.